ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಏನು ಭಾರತೀಯ ಸಂವಿಧಾನದ ಯಾವ ವಿಧಿಯು ಅಯ್ಯೋ ವಿಧಿಯಲ್ಲಿ ಯಾವ ವಿಧಿ ಅಂದ್ರೆ ಕಲಂ ಬಗ್ಗೆ ಹೇಳಾಕತೈತಿ, ಸಂವಿಧಾನದ ಆರ್ಟಿಕಲ್ಗಳ ಬಗ್ಗೆ ಹೇಳಾಕತೈತಿ. ಭಾರತ ಸಂವಿಧಾನದ ಯಾವ ವಿಧಿಯು ಸಂಸತ್ತು ಅಂಗೀಕರಿಸಿದ ಮಸೂದೆಗಳಿಗೆ ರಾಷ್ಟ್ರಪತಿಯವರ ಅನುಮೋದನೆಯ ಬಗ್ಗೆ ತಿಳಿಸುತ್ತದೆ? ಅಂದ್ರೆ ಯಾವ ವಿಧಿ ರಾಷ್ಟ್ರಪತಿಯವರ ಅಂಕಿತಕ್ಕೆ ಸಂಬಂಧಿಸಿದಂತೆ ಹೇಳುತ್ತದೆ ಅಂತ. ಅಂದ್ರೆ ಯಾವುದೇ ಒಂದು ಬಿಲ್ಲು ಎರಡೂ ಸದನಗಳಿಂದ ಪಾಸಾದ ನಂತರ ರಾಷ್ಟ್ರಪತಿಯವರ ಅಂಕಿತ ಅವಶ್ಯಕ. ರಾಷ್ಟ್ರಪತಿಯವರ ಅಂಕಿತ ಇಲ್ಲದೆ ಇದ್ದರೆ ಮಸೂದೆ ಕಾಯ್ದೆಯಾಗೋದಿಲ್ಲ. ಕಾಯ್ದೆ ಆಗದಿದ್ರೆ ಅದು ಜಾರಿಗೆ ಬರೋದಿಲ್ಲ. ಅಂದ್ರೆ ಈ ಎರಡೂ ಸದನಗಳಿಂದ ಪಾಸಾದ ಮಸೂದೆ ಕೊನೆಗೆ ರಾಷ್ಟ್ರಪತಿಯವರ ಅಂಕಿತಕ್ಕೆ ಕಳಿಸಿದಾಗ ರಾಷ್ಟ್ರಪತಿಯವರು ಅಂಕಿತವನ್ನ ಪಡೆದ ನಂತರ ಆ ಮಸೂದೆ ಇದ್ದದ್ದು ಬಿಲ್ ಆಗಿ ಕನ್ವರ್ಟ್ ಆಗ್ತೈತಿ. ಮಸೂದೆ ಇದ್ದದ್ದು ಆಕ್ಟ್ ಆಗಿ ಕನ್ವರ್ಟ್ ಆಗ್ತೈತಿ. ಅಂದ್ರೆ ಬಿಲ್ ಇದ್ದದ್ದು if a bill become a act then it has a compulsory sign of the president. ಒಂದು ಮಸೂದೆ ಕಾಯ್ದೆಯಾಗಿ ಬದಲಾಗಬೇಕಾದರೆ ಅದು ರಾಷ್ಟ್ರಪತಿಯವರ ಅಂಕಿತವನ್ನ ಪಡೆಯಲೇಬೇಕು. ಯಾಕೆ ಸರ್ ಪಡಿಬೇಕು? ಎರಡೂ ಸದನಗಳಿಂದ ಪಾಸ್ ಆದ್ರೆ ಮುಗಿದು ಹೋಯ್ತಲ್ಲ ಅಂತ ಅನ್ನಬಹುದು. ಆದ್ರೆ ನಾವು ಈ ಮೊದಲು ಪಾರ್ಲಿಮೆಂಟ್ ಬಗ್ಗೆ ಅಭ್ಯಾಸ ಮಾಡಿವಿ. ಏನು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಪಾರ್ಲಿಮೆಂಟ್ಗಿದೆ. ಯಾವುದೇ ವಿಷಯಕ್ಕೆ ಅಂತಂದ್ರೆ ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಮತ್ತು ಉಳಿಕೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಆದ್ರೆ ಸಂಸತ್ತು ಅನ್ನೋ ಪದದ ಮೀನಿಂಗ್ ಅನ್ನ ನಾವು ನೋಡಿದಾಗ, ಸಂಸತ್ತು ಏನನ್ನ ಒಳಗೊಂಡಿರ್ತೈತಿ ಅನ್ನೋದನ್ನ ನೋಡಿದಾಗ, ಸಂಸತ್ತು ಲೋಕಸಭೆಯನ್ನ ಒಳಗೊಂಡಿರ್ತೈತಿ, ರಾಜ್ಯಸಭೆಯನ್ನ ಒಳಗೊಂಡಿರ್ತೈತಿ, ಹಾಗೆ ರಾಷ್ಟ್ರಪತಿಯವರನ್ನು ಕೂಡ ಒಳಗೊಂಡಿರ್ತೈತಿ. ಈ ಮೂರು ಜನ, ಲೋಕಸಭೆ, ರಾಜ್ಯಸಭೆ ಹಾಗೂ ರಾಷ್ಟ್ರಪತಿ, ಈ ಮೂರು ಅಂಗಗಳು ಕೂಡಿಸಿ ಏನಾಗೈತಿ ಅಂತಂದ್ರೆ ಸಂಸತ್ತು ಆಗೈತಿ. ಹಂಗಾದ್ರೆ ಸಂಸತ್ತಿನಿಂದ ಮಾಡಿರ್ತಕ್ಕಂಥ ಮಸೂದೆ ಅನ್ನೋ ಪದದ ಅರ್ಥ ರಾಜ್ಯಸಭೆಯಿಂದನೂ ಪಾಸ್ ಆಗಿರ್ಬೇಕು, ಲೋಕಸಭೆಯಿಂದನೂ ಪಾಸ್ ಆಗಿರ್ಬೇಕು, ರಾಷ್ಟ್ರಪತಿಯವರ ಒಪ್ಪಿಗೆಯನ್ನು ಪಡೆದಿರಬೇಕು. ಅಂದ್ರೆ ಮಾತ್ರ ಅದು ಕಾನೂನು, ಇರ್ಲೇ ಇದ್ರೆ ಇಲ್ಲ. ಹಂಗಾದ್ರೆ ಇಲ್ಲಿ ಕ್ವಶನ್ ಕೇಳಕತ್ತಾರೆ, ಯಾವ ವಿಧಿ ರಾಷ್ಟ್ರಪತಿಯವರ ಅಂಕಿತದ ಬಗ್ಗೆ ತಿಳಿಸುತ್ತದೆ, ಸಹಿ ಬಗ್ಗೆ ತಿಳಿಸುತ್ತದೆ ಅಂತ ಒಂದು ಕ್ವಶನ್ ಕೇಳಕತ್ತಾರೆ. ನೋಡೋಣ. ವಿಧಿ 108 ಸಂಬಂಧ ಇಲ್ಲ, ಜಾಯಿಂಟ್ ಸೆಷನ್ಗೆ ಸಂಬಂಧಪಡೈತಿ. 108ರ ಪ್ರಕಾರ ಎರಡೂ ಸದನಗಳಲ್ಲಿ ಬಿಕ್ಕಟ್ಟು ಉದ್ಭವಿಸಿದಾಗ, ಮಸೂದೆಗೆ ಸಂಬಂಧಿಸಿದಂತೆ ಬಿಕ್ಕಟ್ಟು ಉದ್ಭವಿಸಿದಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಕರೀತಾರೆ ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದಂತೆ. ಅದು 108ನೇ ವಿಧಿ. ಇನ್ನು 112ನೇ ವಿಧಿ ಇದು ಸಂಬಂಧ ಇಲ್ಲ. ಯಾಕಂತಂದ್ರೆ ಇದು ಬಜೆಟ್ ಬಗ್ಗೆ ಮಾತಾಡ್ತೈತಿ. ಇನ್ನು ವಿಧಿ 123 ಇದು ಸಂಬಂಧ ಇಲ್ಲ. ಯಾಕಿದು ಆರ್ಡಿನೆನ್ಸ್ ಬಗ್ಗೆ ಮಾತಾಡ್ತೈತಿ, ಸುಗ್ರೀವಾಜ್ಞೆಗಳ ಬಗ್ಗೆ ಮಾತಾಡ್ತೈತಿ. ಬರ್ತಾವ, ಮುಂದೆ ಹೇಳ್ತೀನಿ. ಇನ್ನು ಉಳಿದಿರೋದು ಯಾವುದು? ಆರ್ಟಿಕಲ್ 111. ಅಂದ್ರೆ ರಾಷ್ಟ್ರಪತಿಗಳ ಅಂಕಿತದ ಬಗ್ಗೆ ಮಾತನಾಡುವ ವಿಧಿ, ಮಸೂದೆಗೆ ರಾಷ್ಟ್ರಪತಿಗಳ ಅಂಕಿತದ ಬಗ್ಗೆ ಮಾತನಾಡುವ ವಿಧಿ ಯಾವ್ದಾದ್ರು ಇದ್ರೆ ಅದು ಆರ್ಟಿಕಲ್ 111. ಏನ್ ಹೇಳ್ತೈತಿ? ರಾಷ್ಟ್ರಪತಿಗಳಿಗೆ ಅಂಕಿತಕ್ಕಾಗಿ ಕಳುಹಿಸಿದ ಮಸೂದೆಯ ಮೇಲೆ ರಾಷ್ಟ್ರಪತಿಗಳ ಅಧಿಕಾರಗಳೇನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೈತಿ. ರಾಷ್ಟ್ರಪತಿ ಸಹಿ ಮಾಡಲೇಬೇಕಾ? ಸಹಿ ಮಾಡಿದ್ರೆ ಏನಕತಿ, ಸಹಿ ಮಾಡದೇ ಇದ್ರೆ ಏನಕತಿ, ಸಹಿ ಮಾಡದೆ ರಾಷ್ಟ್ರಪತಿಗಳು ತನ್ನ ಹತ್ರ ಮಸೂದೆಯನ್ನು ಇಟ್ಟುಕೊಳ್ಬಹುದಾ? ಈ ಎಲ್ಲಾ ಕ್ವಶನ್ಗಳಿಗೂ ಆನ್ಸರ್ ಮಾಡ್ತೈತಿ ಯಾವ್ದು? ಆರ್ಟಿಕಲ್ 111 ಏನ್ ಹೇಳ್ತೈತಿ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಅದೇ ಇವತ್ತಿನ ನಮ್ಮದು ಚರ್ಚಾ ವಿಷಯ. ಆರ್ಟಿಕಲ್ 111 ಏನ್ ಹೇಳ್ತೈತಿ ನೋಡೋಣ ಒಂದೊಂದಾಗಿ. ಬಹಳ ದೊಡ್ಡದೇನಿಲ್ಲ, ಸಿಂಪಲ್ ಆಗೈತಿ, ಆದ್ರೆ ಭಾರಿ ವಿಶೇಷ ಐತಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇದು ಬಂದೇ ಬರ್ತೈತಿ, ಕಂಪಲ್ಸರಿ. ಒಂದಿಶಿ ಬರೀತಿ ಕ್ವಶನ್ ಒಳಗಡೆ ಬರ್ತೈತಿ. ಇರ್ಲಿಲ್ಲ ಅಂತಂದ್ರೆ ವಿಟೋ ಪವರ್ಗಳಲ್ಲಾದ್ರೂ ಬರ್ತೈತಿ, ಎಲ್ಲಾದ್ರೂ ಒಂದ್ ಕಡೆ ಇದು ಬರಲೇಬೇಕು, ಬಂದೇ ಬರ್ತೈತಿ. ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು. ಬಹಳ ಗಮನವಿಟ್ಟ ಕೇಳ್ರಿ, ಪೂರ್ತಿ ನೋಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ. ಸರಿ, ಈಗ ನೋಡೋಣ ಏನ್ ಹೇಳ್ತೈತಿ ಅಂತೇಳಿ. ಭಾರತದ ಸಂವಿಧಾನದ 111ನೇ ವಿಧಿ, ಮಸೂದೆಗಳಿಗೆ ಒಪ್ಪಿಗೆ, ಕನ್ಸೆಂಟ್ ಟು ದಿ ಬಿಲ್ಸ್ ಅಂತ ಬರ್ತೈತಿ. ಏನ್ ಹೇಳ್ತೈತಿ ನೋಡೋಣ. ಸಂಸತ್ತಿನ ಸದನಗಳು ಒಂದು ಮಸೂದೆಯನ್ನ ಅಂಗೀಕರಿಸಿದಾಗ ಅದನ್ನು ರಾಷ್ಟ್ರಪತಿಗಳಿಗೆ ಮಂಡಿಸಬೇಕು. ರಾಷ್ಟ್ರಪತಿಗಳು ಮಸೂದೆಗೆ ಒಪ್ಪಿಗೆ ನೀಡುವುದಾಗಿ ಅಥವಾ ಒಪ್ಪಿಗೆ ನೀಡದೆ ತಡೆಯುವುದಾಗಿ ಘೋಷಿಸಬೇಕು. ಆರ್ಟಿಕಲ್ 111 what it speaks about. When the bill is passed by both the houses, then it is placed for the consent to the or assent for the president. And that time president has a option. He shall declare his consent or he shall hold that bill. ಏನು, ಒಂದು ವೇಳೆ ಎರಡೂ ಸದನಗಳು ಒಂದು ಮಸೂದೆಯನ್ನ ಅಂಗೀಕರಿಸಿದಾಗ ಅಂತಂದ್ರೆ ಎರಡೂ ಸದನಗಳು ಒಪ್ಪಿಗೆ ಮೇರೆಗೆ ಪಾಸ್ ಮಾಡಿದಾಗ, ಅಂಗೀಕರಿಸೋದಂದ್ರೆ ಅನುಮತಿ ಸೂಚಿಸೋದು, ಆವಾಗ ರಾಷ್ಟ್ರಪತಿಗಳ ಮುಂದೆ ಆ ಬಿಲ್ ಅನ್ನ ನೀವು ಇಡಬೇಕಾಗಿತ್ತು. ರಾಷ್ಟ್ರಪತಿಯವರೇ, ನಾವು ಎರಡೂ ಸದನಗಳಿಂದ ಈ ಮಸೂದೆಯನ್ನ ಪಾಸ್ ಮಾಡಿ ನಿಮ್ಮ ಅಂಕಿತಕ್ಕಾಗಿ, ನಿಮ್ಮ ಒಪ್ಪಿಗೆಗಾಗಿ ಕಾಯ್ದಿರಿಸಿದೀವಿ
ಅಂತ ಹೇಳಿ ರಾಷ್ಟ್ರಪತಿ ಮುಂದೆ ಬಿಲ್ ಕಳಿಸ್ಬೇಕಾಗೈತಿ. ಅವಾಗ ರಾಷ್ಟ್ರಪತಿಗಳು ಮುಂದೆ ಆಪ್ಷನ್ ಬರ್ತವೆ, ಅವರು ಸಹಿ ಮಾಡಬಹುದು. ಎಸ್, ಯುವರ್ ಬಿಲ್ ಇಸ್ ಆಲ್ ರೈಟ್, ಐ ಕ್ಯಾನ್ ಗಿವ್ ಕನ್ಸೆಂಟ್ ಅಂತ ಹೇಳಿ ಸಹಿ ಮಾಡಿ ಕಳಿಸಬಹುದು, ತಗೋರಿ ಅಂತೇಳಿ. ಇರ್ಲಿಲ್ಲ ಅಂತಂದ್ರೆ ಇಂಥ ಬಿಲ್ ಪಾಸ್ ಮಾಡಿರಿ, ದಿಸ್ ಇಸ್ ಎ ನಾನ್ ಸೆನ್ಸ್ ಬಿಲ್ ಅಂತೇಳಿ ಒಪ್ಪಿಗೆಯನ್ನ ತಡೆ ಹಿಡಿಬಹುದು. ಒಪ್ಪಿಗೆಯನ್ನ ತಡೆ ಹಿಡಿದ್ರು ಅಂತಂದ್ರೆ ಏನಾಕೈತಿ, ಒಪ್ಪಿಗೆಯನ್ನ ಕೊಟ್ರು ಅಂದ್ರೆ ಏನಾಕೈತಿ, ಒಪ್ಪಿಗೆಯನ್ನ ಕೊಟ್ರು ಅಂತಂದ್ರೆ ದ ಬಿಲ್ ಬಿಕಮ್ ಅ ಆಕ್ಟ್. ಇನ್ನು ಒಪ್ಪಿಗೆಯನ್ನ ತಡೆ ಹಿಡಿಯುವಲ್ಲಿ ಅವರಿಗೆ ಆಪ್ಷನ್ಗಳಿದಾವೆ. ಅಬ್ಸಲ್ಯೂಟ್ ವಿಟೋ. ವಿಟೋ ಮೀನ್ಸ್ ವಾಟ್? ವಿಟೋ ನಾವು ಪ್ರತಿ ಸಲನು ಕೇಳ್ತಿರ್ತೀವಿ ಏನಂತೇಳಿ, ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಕಾಯಂ ಭದ್ರತಾ ಸ್ಥಾನವನ್ನ ನೀಡಬೇಕು ಅಂತೇಳಿ. ಯಾವ್ದ್ರ ಸಂಬಂಧ? ಈ ವಿಟೋ ಪವರ್ ಐತೆ. ಟೋಟೋ ನೈ, ವಿಟೋ ಹೈ. ವಿಟೋ ಏ ಕ್ಯಾ ಹೇ ಬತಾತಂ. ಇದೇನ್ ಹೇಳ್ತೈತಿ ಅಂತಂದ್ರೆ, ಯಾವುದೋ ಒಂದು ವಿಷಯ ಎಲ್ಲಾರು ಕೂಡಿ ಪಾಸ್ ಮಾಡಿ 100% ಇದು ಕರೆಕ್ಟ್ ಐತ್ರಿ, ಇದೆಲ್ಲ ಸಮಾಜಕ್ಕೆ ಒಪ್ಪುವಂತದ್ದು ಐತಿ ಅಂತ ಹೇಳಿ ನೀವು ಎಲ್ಲಾರು ಕೂಡಿ ಮಸೂದೆಯನ್ನ ಪಾಸ್ ಮಾಡಿದಾಗಿಯೂ ಕೂಡ ಅದನ್ನ ತಡೆ ಹಿಡಿಯುವ ಅಧಿಕಾರ ಕೊಡ್ತೈತಿ. ನೀವೇನ್ ಮಾಡ್ತೀರಿ, ಎಲ್ಲರೂ ಕೂಡಿ ಸುಳ್ಸುಳ ಬಿಲ್ ಪಾಸ್ ಮಾಡಿರಿ, ಇದನ್ನ ನಾನು ರದ್ದು ಮಾಡ್ತೀನಿ, ಪಾಸ್ ಮಾಡ್ಕೊಡೋದಿಲ್ಲ ಅಂತ ಹೇಳೋ ಅಧಿಕಾರವನ್ನ ಕೊಡ್ತೈತಿ ವಿಟೋ ಪವರ್. ಅಂತಹ ವಿಟೋ ಪವರ್ಗಳ ಬಗ್ಗೆ ಆರ್ಟಿಕಲ್ 111 ಮಾತಾಡ್ತೈತಿ. 2 ಆಪ್ಷನ್ಗಳು ಬರ್ತವೆ ರಾಷ್ಟ್ರಪತಿಯವರಿಗೆ. ಒಂದು, ಹಿ ಶಾಲ್ ಗಿವ್ ಅ ಕನ್ಸೆಂಟ್ ಫಾರ್ ದಟ್ ಬಿಲ್. ಅವರು ಆ ಮಸೂದೆಗಾಗಿ ತಮ್ಮ ಒಪ್ಪಿಗೆಯನ್ನ ಕೊಡಬಹುದು. ಐ ಸೈನ್ಡ್ ದಿಸ್ ಬಿಲ್, ಇಟ್ ಈಸ್ ಅನ್ ಯೂಸ್ಫುಲ್ ಫಾರ್ ದಿ ಪೀಪಲ್ ಆಫ್ ದಿ ಇಂಡಿಯಾ ಅಂತ ಹೇಳಿ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನಾನು ಸಹಿ ಮಾಡ್ತೀನಿ ಅಂತ ಹೇಳಿ ಸಹಿ ಮಾಡಿದ್ರು ಅಂತಂದ್ರೆ, ಅಂಕಿತವನ್ನ ಹಾಕಿದ್ರು ಅಂತಂದ್ರೆ ದ ಬಿಲ್ ಬಿಕಮ್ ಆಕ್ಟ್. ಅದು ಕಾಯ್ದೆಯಾಗಿ ಕಾರ್ಯರೂಪಕ್ಕೆ ಬರ್ತೈತಿ. ಸಾಮಾನ್ಯವಾಗಿ ಮಸೂದೆನೆ ಡೈರೆಕ್ಟ್ ಆಗಿ ಕಾರ್ಯರೂಪಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಏನಾಕೈತಿ, ಮಸೂದೆ ಇದ್ದದ್ದು ರಾಷ್ಟ್ರಪತಿಗಳ ಅಂಕಿತವನ್ನ ಪಡ್ಕೊಂಡಾಗ ಕಾಯ್ದೆ ಆಕೈತಿ. ಈ ಕಾಯ್ದೆ ಏನೇನ್ ಹೇಳ್ತೈತಿ ಅನ್ನೋದನ್ನ ಎನ್ಫೋರ್ಸ್ಮೆಂಟ್ ಮಾಡ್ಬೇಕಾಕೈತಿ. ರಾಷ್ಟ್ರಪತಿಗಳ ಅಂಕಿತವನ್ನ ಪಡೆದ ಈ ಕಾಯ್ದೆಯು ಇಂತಿಂತನ ದಿನಾಂಕ ಅಥವಾ ತಾರೀಕಿನಿಂದ ಜಾರಿಗೆ ಬರುತ್ತದೆ ಅಂತ ಬರ್ಬಿಟ್ಟಿರ್ತಾರೆ. ಆ ದಿನಾಂಕದಿಂದ ಅದ್ರೊಳಗೆ ಏನೇನು ಕಂಟೆಂಟ್ ಐತಲ್ಲ ಅದೆಲ್ಲವೂ ಜಾರಿಗೆ ಬರ್ತೈತಿ. ಆವಾಗ ರಾಷ್ಟ್ರಪತಿ, ಅದು ಬಿಲ್ ಇದ್ದದ್ದು ಕಾಯ್ದೆ ಆಕೈತಿ. ಒಂದು ವೇಳೆ ರಾಷ್ಟ್ರಪತಿಯವರು ಅಂಕಿತವನ್ನ ನೀಡದೆ ಇದ್ದರೆ ಏನಾಕೈತಿ? ಯಾವ ಮಸೂದೆಗಳಿಗೆ ಅಂಕಿತವನ್ನ ನೀಡದೆ ತಡೆಯಬಹುದು ಅವರು? ಇದನ್ನ ಏನೋ ಒಂದು ವಿಚಾರ ಬಂತು, ಹೇಳ್ತೀನಿ. ಏನು, ಈಗ ಯಾವ್ದೋ ಒಂದು ಹುಡುಗ ಇದ್ದವ ಒಂದು ಹುಡುಗಿನ ಲವ್ ಮಾಡಿರ್ತಾನೆ. ಪಾಪ ಐ ಲವ್ ಹರ್ ಅಂತೇಳಿ ಅವ್ರ ಅಪ್ಪನ ಮುಂದೆ ಹೇಳ್ತಾನೆ. ಅಪ್ಪಾಜಿ, ನಾ ಒಂದು ಗಣಂದಾರಿ ಕೆಲಸ ಮಾಡೀನಿ, ಏನ್ ಮಾಡೀನಿ ಅಂತಂದ್ರೆ, ನಾ ಒಂದು ಹುಡುಗಿನ ಲವ್ ಮಾಡೇನಿ, ಪ್ರೀತಿ ಮಾಡೇನಿ ಅಂತ ಹೋಗಿ ಹೇಳ್ತಾನೆ. ಇವ ಅಪ್ಪ, ಯಾರು? ಇವ್ರ ಅಪ್ಪ. ಈಗ ಹಂಗೆ ಐತೆ ತಿಳ್ಕೊರಿ. ಇವ್ರ ಏನು ಕಾಟ ಮೇಲೆ ಕೂತಾರ, ಚೇರ್ ಮೇಲೆ ಅದು ಕೂತಾರ. ಮಗ ಬಂದ್ ಹೇಳ್ತಾನೆ, ಪಪ್ಪಾಜಿ ಐ ಲವ್ ಹರ್ ಅಂತ ಹೇಳ್ತಾನೆ. ಅವಾಗ ಅವ್ರ ಅಪ್ಪನ ಮುಂದೆ ಇರ್ತಕ್ಕಂಥ ಆಪ್ಷನ್ಗಳೇನು? ಒಂದು, ಆಯ್ತಪ್ಪ ಹೆಂಗಾರ ಯಾಕೆ ಆಗತ್ತಾರೆ, ಈಗಿನ ಜಮಾನದಾಗ ಮೊದಲ ಹುಡುಗಿಯಾರು ಸಿಗವಾರು, ನಾ ಮಾಡೋ ಕೆಲಸನ ನೀವ ಮಾಡಿರಿ, ನಾ ಹುಡುಗಿ ತೆಗೆದು ನಿನ್ನ ಮದುವೆ ಮಾಡ್ಬೇಕನ್ನಕತ್ತಿದ್ನಿ, ನೀ ಏನ್ ಮಾಡಿದೆ ಅಂದ್ರೆ ನಿನ್ನ ಹುಡುಗಿ ನಿನ್ನ ಹುಡುಕಾಡ್ಕೊಂಡದೆ, ಆಯ್ತು ಕರ್ಕೊಂಬಾಪ ಅಂತೇಳಿ ಅನ್ಬಹುದು. ಅಲ್ಲಿಗೆ ಮದುವೆ ಮುಗೀತು. ಇಲ್ಲ, ನೀ ಯಾಕೆ ಆ ಹುಡುಗಿ ಲವ್ ಮಾಡಂದಿದ್ದಿ, ನಾ ಏನ್ ಮಾಡತ್ ಹೇಳಿ, ನಾ ಈ ಮನೆಯೊಳಗೆ ಆಕಿನ ಸೇರ್ಸ್ಕೊಳಂಗಿಲ್ಲ, ನೀನು ಆಕಿನೂ ಕೂಡಿ ಇಬ್ರು ಕೂಡಿ ಹೊರಗೆ ಹೋಗ್ಬಿಡ್ರಿ ಅಂದ್ರೆ ಯುವರ್ ಪೆಟಿಷನ್ ವಿಲ್ ಬಿ 100% ರಿಜೆಕ್ಟೆಡ್. ಅಂದ್ರೆ ಹೋಗಿ ಹೇಳಿದ್ರ ಐ ಲವ್ ಹರ್ ಪಪ್ಪ ಅಂತಂದ್ರೆ, ಪಪ್ಪ ಕಾಲನು ಚಪ್ಪಲ್ ತಗೊಂಡ್ ಹೋಗಿರ್ತಾನ ಮಕ್ಕಕ್ಕ, ಹುಸ್ಸೊಳ ಮಗನ ಮಾಡೋದ್ ಬಿಟ್ಟು ಮಾಡ್ಲಾರ ಮಾಡ್ತದೆ, ನಡಿ ಮನೆಗೆ ಅಂತೇಳಿ, ಮಣಿಗೆ ಅನ್ನಂಗಿಲ್ಲ, ನಡಿ ಹೊರಗಂತೇಳ. ಅವಾಗ ಮದುವೆ ಮುರುಗಡೆ. ಇಲ್ಲ, ಮದುವೆ ಮುರುಗಡೆ ಆಗೋದಿಲ್ಲ, ನೀ ಮನಿ ಒಳಗೆ ಬರೋದಿಲ್ಲ. ಅವಾಗ ನಿನ್ನ ಪೆಟಿಷನ್ ಅರ್ಜಿ ಏನಾಯ್ತು, ಅಪ್ಪನ ಮುಂದೆ ಕೊಟ್ಟಿದ್ದಲ್ಲ, ಅಪ್ಪ ಐ ಲವ್ ಹರ್ ಅಂತ ಕೊಟ್ಟಿದ್ದಲ್ಲ, ಆ ಪೆಟಿಷನ್ ಏನಾಯ್ತು, ರದ್ದಾಯ್ತು. ಇಲ್ಲ ಅಂತಂದ್ರೆ ಅವ್ರ ಅಪ್ಪ ಇನ್ನೊಂದು ಹೇಳ್ತಾನೆ, ಏನಂತೇಳಿ, ನೋಡ್ತಮ್ಮ, ನೀ ಏನ್ ಮಾಡಿದಿಲ್ಲ ಈ ಕೆಲಸ, ಇದ ನನಗೆ ಸರಿ ಅನಿಸ್ವತ್ತು, ನೀ ಏನ ಹುಡುಗಿನ ಲವ್ ಮಾಡಿಲ್ಲ, ಅದನ್ನ ಸರಿ ಅನಿಸ್ವತ್ತು, ಇನ್ನೊಂದು ಸಲ ಅದನ್ನ ಪರಿಶೀಲನೆ ಮಾಡಪ್ಪ, ಇನ್ನೊಂದ್ಸಲ ವಿಚಾರ ಮಾಡಂತ ಹೇಳಬಹುದು. ಇದು 2ನೇ ಆಪ್ಷನ್. ಇನ್ನು 3ನೇದು, ಏನು ಹೇಳಾರ ಸುಮ್ಮನೆ ಕೂತ್ ಬಿಡ್ಬೋದು. ಈ 3 ಆಪ್ಷನ್, 4 ಆಪ್ಷನ್ ಇರ್ತವೆ. ಒಂದು, ಒಪ್ಪಿಗೆಯನ್ನ ಕೊಡೋದು, ಕರ್ಕೊಂಬಾಪ ಮನೆಗೆ ಅಂತೇಳಿ. 2ನೇದು, ಇಲ್ಲ ನನ್ನ ಮನೆಗೆ ಬರಕ್ ಹೋಗ್ಬೇಡ, ನಾ ಜೀವಂತ ಇರೋ ತನಕ ನೀನು ಸತ್ತಿ ಆಕಿನೂ ಸತ್ತಳು ನನ್ನ ಪಾಲಿಗೆ ಅಂತೇಳಿ ಒಬ್ರು ಹೊರಗೆ ಹಾಕಿ ಬಿಡ್ಬೋದು. ಇದು ರದ್ದಾಯ್ತು. 2ನೇದು, ಏನು ಹೇಳಾರ ಸುಮ್ಮನೆ ಕೂತ್ ಬಿಡ್ಬೋದು. ಒಟ್ಟ ಮೌನ, ನಿಮ್ಮವನ ಅವ್ರವನ ಎಲ್ಲರೂ ಕೂಡಿ ಸುಮ್ಮನೆ ಕೂತ್ ಬಿಡ್ಬೋದು. ಇನ್ನೊಂದು, ಇಲ್ಲ ನೀ ಮಾಡಿಲ್ಲ ಈ ಕೆಲಸ, ನನಗೆ ಯಾಕೋ ತಪ್ಪು ಅನ್ಸಕತೈತಿ, ಇನ್ನೊಂದ್ಸಲ ವಿಚಾರ ಮಾಡು, ಕೈ ಬಿಟ್ಟಟ್ಟು ಒಳ್ಳೇದು ಅಂತ ಹೇಳ್ಬೋದು. ಆವಾಗ ನಿಮಗೆ ಆಪ್ಷನ್ ಮರುಪರಿಶೀಲನೆ ಮಾಡಬೇಕು. ಇಲ್ಲ, ನಾರ ಹುಡುಗಿನ ಲವ್ ಮಾಡೀನಿ, ಕೈ ಬಿಟ್ರೆ ಏನಾಕೈತಿ, ಕೈ ಬಿಡದೇ ಇದ್ರೆ ಏನಾಕೈತಿ, ಹುಡುಗಿ ದೃಷ್ಟಿಯಿಂದ ಏನ್ ಒಳ್ಳೇದು, ನನ್ನ ದೃಷ್ಟಿಯಿಂದ ಏನ್ ಒಳ್ಳೇದು, ನಮ್ಮ ಮನೆತನಕ್ಕೆ ಏನ್ ಒಳ್ಳೇದು, ಇದನ್ನೆಲ್ಲ ವಿಚಾರ ಮಾಡಿದ್ರಿ ಅಂತಂದ್ರೆ
ವಿಚಾರ ಮಾಡಿ ಇಲ್ಲ ಅಪ್ಪಾಜಿ ನಾ ಎಲ್ಲ ವಿಚಾರ ಮಾಡೇನಿ ನಮ್ಮ ಮನೆಗೆ ಈ ಹುಡುಗಿ ಫಿಕ್ಸ್ ಈಕಿನ ನಾ ವ್ಯವಸ್ಥೆ ಮಾಡ್ತಿದ್ರು ನಿಮ್ ವ್ಯವಸ್ಥೆ ಈಗೆಲ್ಲ ಮಾಡ್ತಾಳೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ ಅದಕ್ಕೆ ಈಗ ಹುಡುಗಿ ಇರ್ಲಿ ಅಂದ್ರಿ ಅಂತಂದ್ರೆ ಅವಾಗ ಅಪ್ಪಾಜಿಗೆ ಬೇರೆ ಹಾದಿನ ಇರಂಗಿಲ್ಲ ಏನ ಆಯ್ತಳಪ್ಪ ಮದ್ವಿ ಮಾಡೋಣ ಅಂತ ಮಾಡ್ತಾರೆ. ಇನ್ನ ಸುಮ್ನೆ ಕೂತಿದ್ದ ಅಂತಂದ್ರೆ ನೀವು ಕೆಣಕಂಗಿಲ್ಲ, ರದ್ದಾಗಿ ಹೋಗಿತ್ತು ಅಂತಂದ್ರೆ ಬ್ಯಾಡನ ಅಂದಿದ್ರು ಅಂತಂದ್ರೆ ಬೇರೆದು ಕೆಣಕಂಗಿಲ್ಲ. ಹೌದಾ? ಹಂಗ ಇಲ್ಲಿ ರಾಷ್ಟ್ರಪತಿಗೂ ಆ ರೀತಿ ಅಧಿಕಾರವನ್ನ ಕೊಡ್ತೈತಿ. ಯಾವ್ದು ಕೊಡ್ತೈತಿ? ಆರ್ಟಿಕಲ್ 111 ಕೊಡ್ತೈತಿ. ಎಲ್ಲಿ ಕೊಡ್ತೈತಿ? ಪ್ರೊವೈಡೆಡ್ ಆಗಿ ಕೊಡ್ತೈತಿ. ಇಲ್ಲೇ ಕೊಡೋದು ನೋಡಿ, ಒಪ್ಪಿಗೆಯನ್ನ ನೀಡದೆ ತಡೆ ಹಿಡಿಯುವುದಾಗಿ ಘೋಷಿಸಬಹುದು. ತಡೆ ಹಿಡಿಯೋದು ಹೆಂಗೆ? ಒಂದು ರದ್ದು ಮಾಡೋದು, ಇಲ್ಲ ಅಂತಂದ್ರೆ ಸುಮ್ಮನೆ ಕೂಡೋದು, ಇರಲಿಲ್ಲ ಅಂತಂದ್ರೆ ಮರುಪರಿಶೀಲನೆಗಾಗಿ ಕಳಿಸೋದು. ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ರಾಷ್ಟ್ರಪತಿ ಮುಂದೆ ಅದಾವೆ. ಅವು ಏನೇನದಾವು, ಹೆಂಗದಾವು ಅಂತೇಳಿ ಡಿಸ್ಕಷನ್ ಮಾಡೋಣ. ರಾಷ್ಟ್ರಪತಿಗಳು ಮಸೂದೆಯನ್ನ ಒಪ್ಪಿಗೆಗಾಗಿ ಮಂಡಿಸಿದ ನಂತರ ಅದು ಹಣದ ಮಸೂದೆ ಅಲ್ಲದಿದ್ದರೆ ಮಸೂದೆಯನ್ನ ಅಥವಾ ಅದರ ಯಾವುದೇ ನಿರ್ದಿಷ್ಟ ನಿಬಂಧನೆಗಳನ್ನ ಮರುಪರಿಶೀಲಿಸುವಂತೆ ವಿನಂತಿಸುವ ಸಂದೇಶದೊಂದಿಗೆ ಸದನಗಳಿಗೆ ಹಿಂದಿರುಗಿಸಬಹುದು. ರೀಕನ್ಸಿಡರ್ ಮಾಡಂತೇಳಿ ಕಳಿಸಬಹುದು. ರೀಕನ್ಸಿಡರ್ ಮಾಡುವ ಮಸೂದೆ ಯಾವುದಪ್ಪ ಅಂತಂದ್ರೆ ಹಣದ ಮಸೂದೆ ಅಲ್ಲ. ಹಣದ ಮಸೂದೆ ಒಂದನ್ನ ಬಿಟ್ಟು ಉಳಿದ ಮಸೂದೆಗಳನ್ನ ರೀಕನ್ಸಿಡರ್ ಮಾಡಂತೇಳಿ ಕಳಿಸಬಹುದು. ಉಳಿದ ಮಸೂದೆಗಳು ಯಾವುದು? ಆರ್ಟಿಕಲ್ 109 ಅಡಿಯಲ್ಲಿ ಬರ್ತಕ್ಕಂಥ ಸಾಮಾನ್ಯ ಮಸೂದೆ, 107 ಅಡಿಯಲ್ಲಿ ಬರ್ತಕ್ಕಂಥ ಸಾಮಾನ್ಯ ಮಸೂದೆ ನೆನಪಲ್ಲಿರ್ಬೇಕಾ? ಹಣದ ಮಸೂದೆಯನ್ನ ಮರುಪರಿಶೀಲನೆ ಮಾಡಂತೇಳಿ ಸದನಕ್ಕೆ ಹಿಂತಿರುಗಿಸುವಂತಿಲ್ಲ, ನೆನಪಲ್ಲಿರ್ಲಿ. ಯಾಕಂತೇಳಿ ಹೇಳ್ತೀನಿ ಹಿಂದಿಗಡೆ. ಸದನಗಳಿಗೆ ಹಿಂತಿರುಗಿಸಬಹುದು ಮತ್ತು ನಿರ್ದಿಷ್ಟವಾಗಿ ಅವರು ತಮ್ಮ ಸಂದೇಶದಲ್ಲಿ ಶಿಫಾರಸು ಮಾಡಬಹುದಾದ ಯಾವುದೇ ತಿದ್ದುಪಡಿಗಳನ್ನು ಪರಿಚಯಿಸುವ ಅಪೇಕ್ಷಣೀಯತೆಯನ್ನು ಪರಿಗಣಿಸಬಹುದು ಮತ್ತು ಮಸೂದೆಯನ್ನ ಹಾಗೆ ಹಿಂತಿರುಗಿಸಿದಾಗ ಸದನಗಳು ಅದಕ್ಕೆ ಅನುಗುಣವಾಗಿ ಮಸೂದೆಯನ್ನ ಪರಿಶೀಲಿಸುತ್ತವೆ ಮತ್ತು ಮಸೂದೆಯನ್ನ ತಿದ್ದುಪಡಿಯೊಂದಿಗೆ ಅಥವಾ ಇಲ್ಲದೆ ಸದನಗಳು ಮತ್ತೆ ಅಂಗೀಕರಿಸಿ ರಾಷ್ಟ್ರಪತಿಗಳಿಗೆ ಒಪ್ಪಿಗೆಗಾಗಿ ಸಲ್ಲಿಸಿದರೆ ರಾಷ್ಟ್ರಪತಿಗಳು ಅದಕ್ಕೆ ಒಪ್ಪಿಗೆಯನ್ನು ತಡೆ ಹಿಡಿಯುವಂತಿಲ್ಲ. ಇದೇನು ಗದ್ದಲ ಬೇಡ, ಇಲ್ಲಿ ಹೇಳ್ತೀನಿ ಕೇಳ್ರಿ. ಹೇಳಿದವಲ್ಲ ಆಗ್ಲೇ, ಮರುಪರಿಶೀಲನೆ. ಇದನ್ನ ಸಸ್ಪೆನ್ಸಿವ್ ವಿಟೋ ಅಂತ ಹೇಳಿ ಕರಿತೀವಿ. ಯಾವ ವಿಟೋ? ಸಸ್ಪೆನ್ಸಿವ್ ವಿಟೋ. ನೆನಪಲ್ಲಿ ಇರ್ಲಿ. ಪ್ರಮಾಣಿ ಹುಡುಗಿನೇನೋ ಸೆಲೆಕ್ಷನ್ ಮಾಡಿ ಆ ಹುಡುಗಿ ಒಳಗೆ ಏನೋ ದೋಷ ಕಾಣತೈತಿ, ಇನ್ನೊಂದು ಸಲ ನೀನು ವಿಚಾರಣೆ ಮಾಡು, ಕುಂಡಲಿ ಒಳಗೆ ದೋಷ ಐತ್ ನೋಡಪ್ಪ ಅಂತೇಳಿ ಹೇಳ್ತಾರ. ಹಂಗೇನಾರ ಹೇಳಿದಾಗ ನೀನು ನೋಡು ಇನ್ನೊಂದ್ 2 ಕಡೆ ಶಾನ್ಯಾರಿಗೆ ತೋರ್ಸ ಅಂತೇಳಿ ಭಟ್ರ ಕಡೆ ತೋರ್ಸ್ಕೊಂಡ್ ಬರ್ತಿ. ಇಲ್ಲ ಬಜಿ ಏನೂ ಇಲ್ಲ, ಎಲ್ಲ ಕರೆಕ್ಟ್ ಐತಿ, ನಂದು ಅವ್ರದ್ದು ಕುಂಡ್ಲಿ 36 ಗುಣಕ್ಕೆ 36 ಗುಣ ಹೊಂತಾವೆ, ಅದಕ್ಕೆ ನಮ್ಮನ್ನು ಮದುವೆ ಮಾಡಿಬಿಡ್ರಿ ಅಂತೇಳಿ ವಾಪಸ್ ಕಳಿಸಿರಿ ಅಂತಂದ್ರೆ ಆವಾಗ ರಾಷ್ಟ್ರಪತಿಗಳು ಅದನ್ನ ಸಹಿ ಮಾಡದಂತೆ ಇರುವಂತಿಲ್ಲ, ಸಹಿ ಮಾಡಲೇಬೇಕು. ಅಂದ್ರೆ ವಾಪಸ್ ಮರುಪರಿಶೀಲನೆಗಾಗಿ ಕಳಿಸಿದ ಮಸೂದೆಯನ್ನ ಎರಡೂ ಸದನಗಳು ಮರುಪರಿಶೀಲಿಸಿ ಅದನ್ನ ಮತ್ತೆ ರಾಷ್ಟ್ರಪತಿಗಳ ಅಂಕಿತಕ್ಕಾಗಿ ಕಳಿಸಿದಾಗ ರಾಷ್ಟ್ರಪತಿಗಳು ಸಹಿ ಮಾಡದೇ ಇರುವಂತಿಲ್ಲ. ಅಂದ್ರೆ ವಿಟೋ ಪವರ್ ಹ್ಯಾಸ್ ಟು ಬಿ ನಲ್. ಪ್ರೆಸಿಡೆಂಟ್ ಪವರ್ ಆಫ್ ದಿ ವಿಟೋ ವಿಲ್ ಬಿ ನಲ್ when the parliament or houses of the parliament were pass the bill again and placed before the president for his consent. ಎರಡೂ ಸದನಗಳು ಮತ್ತೊಮ್ಮೆ ಒಂದು ಮಸೂದೆಯನ್ನ ಮರುಪರಿಶೀಲನೆಗಾಗಿ ಕಳಿಸಿರ್ತಕ್ಕಂಥ ಮಸೂದೆಗಳನ್ನ ವಾಪಸ್ ಪಾಸ್ ಮಾಡಿದ್ರು ಅಂತಂದ್ರೆ ಅಂಗೀಕರಿಸಿ ರಾಷ್ಟ್ರಪತಿಗಳ ಅಂಕಿತಕ್ಕಾಗಿ ಕಳಿಸಿದಾಗ ರಾಷ್ಟ್ರಪತಿಗಳು ಆ ಮಸೂದೆಯ ಮೇಲಿನ ವಿಟೋ ಪವರ್ ಅನ್ನ ಕಳ್ಕೊಂತಾರೆ. ವಿಟೋ ಪವರ್ ಅನ್ನ ಕಳ್ಕೊಂತಾರೆ ಅಂತಂದ್ರೆ ಅರ್ಥ ಅಂಕಿತವನ್ನ ಹಾಕ್ತಾರೆ ಅಂತ. ಇನ್ನೊಂದು ವಿಶೇಷ, ಈ ಸಸ್ಪೆನ್ಸಿವ್ ವಿಟೋ ಮರುಪರಿಶೀಲನೆಗಾಗಿ ಕಳಿಸುವ ರಾಷ್ಟ್ರಪತಿಯವರ ಅಧಿಕಾರ ಹಣದ ಮಸೂದೆಗೆ ಸಂಬಂಧಿಸಿದಂತೆ ಇರುವುದಿಲ್ಲ. ಹಣದ ಮಸೂದೆ ಇತ್ತು ಅಂತಂದ್ರೆ ರಾಷ್ಟ್ರಪತಿಯವರು ಸರ್ಟಿಫೈ ಮಾಡಿ ಸಭಾಪತಿಯವರು ಪ್ರಮಾಣ ಪತ್ರವನ್ನು ಹಂಚಿ ಕಳಿಸ್ತಾರಲ್ಲ, ಈ ಮಸೂದೆ ದೇವರಾಣಿ ಮಾಡಿ ಹೇಳ್ತೀನಿರಪ್ಪ, ಈ ಮಸೂದೆ ಏನು ಹಣದ ಮಸೂದೆ ಐತಿ ಅಂತೇಳಿ ಹಂಗ ಪ್ರಮಾಣ ಮಾಡಿ ಕಳಿಸಿದ್ರು ಅಂತಂದ್ರೆ ಆ ಮಸೂದೆಯ ಮೇಲೆ ರಾಷ್ಟ್ರಪತಿಯವರಿಗೆ ವಿಟೋ ಪವರ್ ಇರೋದೇ ಇಲ್ಲ. ರಾಷ್ಟ್ರಪತಿಯವರಿಗೆ 2 ಆಪ್ಷನ್ ಇರ್ತವೆ ಆ ಮಸೂದೆ ಮೇಲೆ. ಏನು? ಐದರ್ ಈಸ್ ಗಿವ್ ಅ ಕನ್ಸೆಂಟ್ ಆರ್ ರಿಜೆಕ್ಟ್. ಒಂದು ವೇಳೆ ಅದನ್ನ ಒಪ್ಪಿಕೊಂಡು ಸಹಿ ಮಾಡಬೇಕು, ಇರ್ಲಿಲ್ಲ ಅಂತಂದ್ರೆ ರದ್ದು ಮಾಡಬೇಕು. 2 ಆಪ್ಷನ್ ಹಣದ ಮಸೂದೆಗೆ ಸಂಬಂಧಿಸಿದಂತೆ. ಆದ್ರೆ ಉಳಿದ ಮಸೂದೆಗೆ ಸಂಬಂಧಿಸಿದಂತೆ ಇಲ್ಲಿ ಬರೀ ಏನ್ ಮಾಡಿದ್ರು ಅಂದ್ರೆ ಸಸ್ಪೆನ್ಸಿವ್ ವಿಟೋದ ಬಗ್ಗೆ ಮಾತ್ರ ಬರೆದು. ರಾಷ್ಟ್ರಪತಿಯವರು ಏನ್ ಮಾಡ್ತಾರೋ ಅಂತಂದ್ರೆ ಹಣದ ಮಸೂದೆ ಅಲ್ಲದ ಮಸೂದೆಗಳಿಗೆ ಸಂಬಂಧಿಸಿದಂತೆ ತಮ್ಮ ತಿದ್ದುಪಡಿಗಳನ್ನ ಸೂಚನೆ ಮಾಡಿ ಅಥವಾ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಪಾಯಿಂಟ್ ತಪ್ಪೈತಿ ಅಂತೇಳಿ ಹೇಳಿ ಸದನಗಳಿಗೆ ಮರುಪರಿಶೀಲನೆ ಮಾಡುವಂತೆ ಸ್ವಲ್ಪ ಟೈಮ್ ಸ್ಲಿಪ್ ಆಗತ್ತೆ, ಇರಲಿ. ಮರುಪರಿಶೀಲಿಸುವಂತೆ ವಿನಂತಿಸಿ ಸಂದೇಶವೇನಾದ್ರೂ ಕಳಿಸಿದ್ರು ಅಂತಂದ್ರೆ ಆ ಸಂದೇಶದಲ್ಲಿ ಇರ್ತಕ್ಕಂಥ ವಿನಂತಿಯ ಆಧಾರದ ಮೇಲೆ ಎರಡೂ ಸದನಗಳು ಆ ವಿಷಯದ ಬಗ್ಗೆ ಮರುಪರಿಶೀಲನೆ ಮಾಡಲೇಬೇಕು, ಮರುಚಿಂತನೆ ಮಾಡಲೇಬೇಕು. ಮರುಚಿಂತನೆ ಮಾಡಿ ಇಲ್ಲ ಎಲ್ಲಾ ಕರೆಕ್ಟ್ ಐತಿ, ಸಾಹೇಬ್ರು ಹಿಂಗ್ಯಾಕೆ ಕನ್ಫ್ಯೂಷನ್ ಆದ್ರು ಅಥವಾ ಸಾಹೇಬ್ರು ಹೇಳಿದ್ದು ಕರೆಕ್ಟ್ ಐತಿ ಅದನ್ನೊಂದು ಇದ್ರಾಗ ಆ್ಯಡ್ ಮಾಡಿ ಮತ್ತೆ ಪಾಸ್ ಮಾಡೋಣಂತೆ ಪಾಸ್ ಮಾಡಿದ್ರು ಅಂತಂದ್ರೆ ಆವಾಗ ರಾಷ್ಟ್ರಪತಿ ಅವರು ತಮ್ಮ ಸಹಿಯನ್ನ ಕೊಡಬೇಕು, ಕಂಪಲ್ಸರಿ. ಇನ್ನ ಉಳಿದಂತೆ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಏನಾಕೈತಿ? ಅಬ್ಸಲ್ಯೂಟ್ ವಿಟೋ ಅಂತ ಕರೀತಾರೆ. when the bill is placed before the president for his consent, then president use absolute veto on that bill. Then what happened? ತಮ್ಮ ಅಂಕಿತಕ್ಕಾಗಿ ಕಳಿಸಿದ ಮಸೂದೆಯ ಮೇಲೆ
ರಾಷ್ಟ್ರಪತಿಯವರು ಅಬ್ಸಲ್ಯೂಟ್ ವಿಟೋವನ್ನ ಜಾರಿ ಮಾಡಿದ್ರು ಅಂದ್ರೆ ಏನಾಕೈತಿ? ಫಾರ್ ಎಕ್ಸಾಂಪಲ್ ನೋಡೋಣ. ಈಗ ಇದೊಂದು ಬಿಲ್ ಎರಡೂ ಸದನಗಳು ಪಾಸ್ ಮಾಡಿದ್ವು. ಎಲ್ಲಿ? ರಾಷ್ಟ್ರಪತಿಯವರ ಮುಂದೆ ಕನ್ಸೆಂಟ್ಗಾಗಿ ಕಾಯ್ದಿರಿಸಿದ್ರು. ಅವಾಗ ರಾಷ್ಟ್ರಪತಿಯವರು ಅಬ್ಸಲ್ಯೂಟ್ ವಿಟೋವನ್ನ ಆಕ್ಟ್ ಮಾಡ್ತಾರೆ, ಅಂದ್ರೆ ಅದ್ರ ಮೇಲೆ ಅಬ್ಸಲ್ಯೂಟ್ ವಿಟೋವನ್ನ ಜಾರಿ ಮಾಡ್ತಾರೆ. ಅಬ್ಸಲ್ಯೂಟ್ ವಿಟೋವನ್ನ ಜಾರಿ ಮಾಡಿದ್ರು ಅಂತಂದ್ರೆ ಏನಾಕೈತಿ? ಮಸೂದೆ ಅಲ್ಲಿಗೆ ರದ್ದಾಗಿ ಹೋಗ್ಬಿಡ್ತೈತಿ. They cannot become an act if a president exercise his absolute veto on that bill. ಅಂತಹ ಮಸೂದೆಗಳ ಮೇಲೆ ರಾಷ್ಟ್ರಪತಿಯವರು ಒಂದು ವೇಳೆ ಅಬ್ಸಲ್ಯೂಟ್ ವಿಟೋವನ್ನ ಪ್ರಯೋಗ ಮಾಡಿದ್ರು ಅಂತಂದ್ರೆ ಈ ಅಬ್ಸಲ್ಯೂಟ್ ವಿಟೋದ ಪ್ರಯೋಗದ ಪರಿಣಾಮವಾಗಿ ಆ ಮಸೂದೆ ಕಾಯ್ದೆಯಾಗಿ ಬದಲಾಗುವುದಿಲ್ಲ, ಅಲ್ಲಿಗೆ ರದ್ದಾಗಿ ಹೋಗ್ತೈತಿ. ಸರ್, ಮತ್ತೆ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲದ ಸಹಾಯವಿಲ್ಲದೆ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ರಾಷ್ಟ್ರಪತಿಯವರ ಕಾರ್ಯಗಳನ್ನು ವಿವರಣೆ ಮಾಡುವಾಗ ನೀವು ಹೇಳಿದ್ರಿ ಸರ್. ಮತ್ತೀಗ ಏನಾದ್ರೂ ಬಿಲ್ ಸರ್ಕಾರ ತಗೊಂಬಂದಿರ್ತಕ್ಕಂಥ ಬಿಲ್ಲಿನ ಮೇಲೆ ರಾಷ್ಟ್ರಪತಿಯವರು ಅಬ್ಸಲ್ಯೂಟ್ ವಿಟೋವನ್ನ ಪ್ರಯೋಗ ಮಾಡಿದ್ರು ಅಂತಂದ್ರೆ ಹೆಂಗ್ ಸರ್? ಸರ್ಕಾರವೇ ಸರ್ಕಾರದ ವಿರುದ್ಧ ಅಬ್ಸಲ್ಯೂಟ್ ವಿಟೋವನ್ನ ಪ್ರಯೋಗ ಮಾಡಕ್ಕೆ ಹೇಳ್ತೈತೇನ್ರಿ ಅಂತ ಕೇಳಿದ್ರೆ 100%. ಈ ಅಬ್ಸಲ್ಯೂಟ್ ವಿಟೋವನ್ನ ರಾಷ್ಟ್ರಪತಿಗಳು ಯಾವಾಗ ಪ್ರಯೋಗ ಮಾಡ್ತಾರೋ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಪ್ರಯೋಗ ಮಾಡ್ತಾರೆ. ಗೊತ್ತಿರಲಿ. The absolute veto shall be exercised by the president on the recommendation made by the Pradhana Mantri and his council of ministers. ಸರ್, ಇದೇನ್ ತದ್ವಿರುದ್ಧನ ಹೇಳಕತ್ತಲ್ಲ ನೀವು ಅಂತ ಕೇಳಬಹುದು. ನೀವು ಏನಾಗೈತಿ? ಅಬ್ಸಲ್ಯೂಟ್ ವಿಟೋವನ್ನ ರಾಷ್ಟ್ರಪತಿಗಳು ಪ್ರಯೋಗ ಮಾಡ್ತಾರೆ. ಈಗ ಒಂದು ಬಿಲ್ ಎರಡೂ ಸದನಗಳಿಂದ ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತಕ್ಕೆ ಬರ್ತೈತೆ. ಅಂಕಿತಕ್ಕೆ ಬಂದ ನಂತರ ಲೋಕಸಭೆ ಡಿಸಾಲ್ವ್ ಆಗಿ ಹೊಸ ಲೋಕಸಭೆ ಅಧಿಕಾರಕ್ಕೆ ಬರ್ತೈತಿ. ಅಧಿಕಾರಕ್ಕೆ ಬಂದ ನಂತರ ಹೊಸ ಗೌರ್ಮೆಂಟ್ ಅಧಿಕಾರಕ್ಕೆ ಬರ್ತೈತಿ. ಹೊಸ ಗೌರ್ಮೆಂಟ್ ಬಂದ ತಕ್ಷಣ ಹೊಸ ಗೌರ್ಮೆಂಟ್ ಏನ್ ಮಾಡ್ತಾರೆ? ಸರ್, ಈ ಬಿಲ್ ಬಕ್ವಾಸ್ ಐತ್ರಿ, ಇದ್ರ ಮೇಲೆ ಅಬ್ಸಲ್ಯೂಟ್ ವಿಟೋ ಜಾರಿ ಮಾಡ್ರಿ ಅಂತ ಹೇಳಿ ಸಜೆಷನ್ ಮಾಡ್ತಾರೆ. ಸಜೆಷನ್ ಮಾಡಿದಾಗ ಅಬ್ಸಲ್ಯೂಟ್ ವಿಟೋ ಜಾರಿ ಮಾಡಿದಾಗ ಆ ಬಿಲ್ ಅಲ್ಲಿಗೆ ರದ್ದಾಗಿ ಹೋಗ್ತೈತಿ. ಸಾಮಾನ್ಯವಾಗಿ ಈ ವಿಟೋ ಅಧಿಕಾರವನ್ನ ಪ್ರೈವೇಟ್ ಮಸೂದೆಯ ವಿರುದ್ಧ ಏನ್ ಮಾಡ್ತಾರೆ? ಜಾರಿ ಮಾಡ್ತಾರೆ. ಪ್ರೈವೇಟ್ ಬಿಲ್ ನ ವಿರುದ್ಧ ಯಾವುದೋ ಒಬ್ಬ MP, ಮಂತ್ರಿ ಅಲ್ಲದ ಒಬ್ಬ MP ಮಸೂದೆಯನ್ನ ಪಾಸ್ ಮಾಡಿದಾಗ ಅದು ಮಸೂದೆ ಎರಡೂ ಸದನಗಳಿಂದ ಪಾಸ್ ಆಗಿತ್ತು ಅಂತಂದ್ರೆ ಅವಾಗ ರಾಷ್ಟ್ರಪತಿಯವರು ಅಬ್ಸಲ್ಯೂಟ್ ವಿಟೋವನ್ನ ಜಾರಿ ಮಾಡ್ರಿ ಅಂತೇಳಿ ಅವರಿಗೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲ ಸಲಹೆ ಮಾಡಿತ್ತು ಅಂತಂದ್ರೆ ಅವಾಗ ಅದು ರದ್ದಾಗಿ ಹೋಗ್ಬಿಡ್ಬೇಕು. ಕಾಮನ್ ಆಗಿ ಸರ್ಕಾರಿ ಮಸೂದೆಗಳ ಮೇಲೆ ಯಾವಾಗ ಅಬ್ಸಲ್ಯೂಟ್ ವಿಟೋವನ್ನ ಪ್ರಯೋಗ ಮಾಡ್ತಾರೋ ಅಂತಂದ್ರೆ ಹೊಸ ಲೋಕಸಭೆ ಅಧಿಕಾರಕ್ಕೆ ಬಂದು ಅದೇನಾದ್ರೂ ಸಜೆಸ್ಟ್ ಮಾಡಿತ್ತು ಅಂತಂದ್ರೆ ಮಾತ್ರ ಮಾಡ್ತಾರೆ. ಇದು ಅಬ್ಸಲ್ಯೂಟ್ ವಿಟೋ. ಇನ್ನೊಂದು ವಿಟೋ ಐತಿ, ಏನದ? ಪಾಕೆಟ್ ವಿಟೋ. ಏನ್ ಪಾಕೆಟ್ ವಿಟೋ ಅಂತಂದ್ರೆ ಪಾಕೆಟ್ ವಿಟೋ ಅಂತಂದ್ರೆ ಈ ಯಾವುದೋ ಒಂದು ಮಸೂದೆ ಪಾಸ್ ಆಗಿರ್ತೈತಿ. ಬಿಲ್ ಶಾಲ್ ಬಿ ಪಾಸ್ಡ್ ದೆನ್ ಪ್ಲೇಸ್ಡ್ ಬಿಫೋರ್ ದಿ ಪ್ರೆಸಿಡೆಂಟ್ ಫಾರ್ ಹಿಸ್ ಕನ್ಸೆಂಟ್. ಪ್ರೆಸಿಡೆಂಟ್ ಮುಂದೆ ಇಡ್ತಾರ ಅದನ್ನ. ಆವಾಗ ಪ್ರೆಸಿಡೆಂಟ್ ಅವ್ರು ಏನೂ ಹೇಳೋದಿಲ್ಲ, ಸುಮ್ಮನೆ ಇದ್ದು ಬಿಡ್ತಾರೆ. ನೋ ಆಕ್ಷನ್ ವಿಲ್ ಬಿ ಟೇಕನ್ ಆನ್ ದಟ್ ಬಿಲ್. ನೋ ಆಕ್ಷನ್, ಏನು ತಗೊಳಲ್ಲ. ನಾ ರಿಜೆಕ್ಟ್ ಮಾಡೇನತ್ತು ಅನ್ನಂಗಿಲ್ಲ. ನೋ ರಿಜೆಕ್ಟ್, ನೋ ಸಸ್ಪೆನ್ಷನ್ ವಿಟೋ, ನೋ ಅಬ್ಸಲ್ಯೂಟ್ ವಿಟೋ, ನೋ ಸಸ್ಪೆನ್ಷನ್ ವಿಟೋ ಅಂಡ್ ನಾರ್ ಕನ್ಸೆಂಟ್ ಏನು ಇಲ್ಲ, ಸುಮ್ಮನೆ ಕೂತ್ಬಿಡ್ತಾರೆ. ಎಷ್ಟು ದಿನ ಕುಣ್ತಾರೆ ಅಂತ ಕೇಳಿದ್ರೆ ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ದಟ್. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಯದ ನಿಗದಿ ಇಲ್ಲ. ಎಷ್ಟು ದಿನ ಬೇಕಾದಷ್ಟು ದಿನ ಕೂಡಬಹುದು. ಹಂಗಾದಾಗ ಏನಕ್ಕೈತ್ರಿ ಸರ್? ಆ ಮಸೂದೆ ಏನಕ್ಕೈತಿ ಅಂದ್ರೆ ಆ ಮಸೂದೆ ಮೇಲೆ ಗ್ರಹಣ ಹಿಡ್ದಂಗ ಆಕೈತಿ. ಅವಾಗ ರಾಷ್ಟ್ರಪತಿಯವರ ಬದಲಾವಣೆಯಾಗಿ ಇನ್ನೊಬ್ಬರು ರಾಷ್ಟ್ರಪತಿ ಕನ್ಸೆಂಟ್ ಕೊಡಬಹುದು. ಇಲ್ಲ ಅಂತಂದ್ರೆ ಬೇರೆ ಸರ್ಕಾರ ರಚನೆಯಾಗಿ ಪಾಕೆಟ್ ವಿಟೋ ಮೇಲೆ ಯಾವ ಮಸೂದೆ ಮೇಲೆ ಪಾಕೆಟ್ ವಿಟೋನ ಜಾರಿ ಮಾಡ್ಕೊಂಡಿರ್ತಾರಲ್ಲ ರಾಷ್ಟ್ರಪತಿಗಳು, ಅದನ್ನ ಸಾಹೇಬ್ರ ರಿಜೆಕ್ಟ್ ಮಾಡ್ರಿ ಅಂತ ಹೇಳ್ಬಹುದು. ಇರ್ಲಿಲ್ಲ ಅಂತಂದ್ರೆ ಅದ್ರ ಮೇಲೆ ಇನ್ನೊಂದ್ಸಲ ಇದನ್ನ ಮಸೂದೆಯನ್ನ ಕನ್ಸಿಡರ್ ಮಾಡ್ರಿ ಅಂತ ವಾಪಸ್ ಆದ್ರೂ ಕಳಿಸಬಹುದು. ಅದು ಯಾವಾಗ ಅವ್ರಿಗೆ ಮನಸ್ಸಿಗೆ ಬರ್ತೈತೆ ಅವಾಗ. ಯಾವುದೇ ರೀತಿ ಆಕ್ಷನ್ ತಗೋಲಿಲ್ಲ ಅಂತಂದ್ರೆ ಏನಕತಿ? ಆ ಮಸೂದೆಯ ಮೇಲೆ ರಾಷ್ಟ್ರಪತಿಗಳು ಪಾಕೆಟ್ ವಿಟೋವನ್ನ ಜಾರಿ ಮಾಡ್ಯಾರು ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀವಿ. ಇದು ಮೊನ್ನೆ ಒಂದು ಗದ್ದಲ ನಡೆದಿತ್ತು. ಈ ತಮಿಳುನಾಡಿನ ರಾಜ್ಯಪಾಲರಾಗಿರ್ತಕ್ಕಂಥ ಎನ್ ರವಿ ಅವರು ಏನ್ ಮಾಡಿದ್ರು ಅಂದ್ರೆ, ಈಗ ಸ್ವಲ್ಪ ದಿನದ ಹಿಂದೆ ಅವ್ರು ಮತ್ತೆ ಬದಲಾವಣೆ ಆಗ್ಯಾರ, ಈಗ ಬೇರೆದವ್ರು ಬಂದಾರ, ಆ ಮಾತು ಬೇರೆ. ಎನ್ ರವಿ ಅವರು ಏನ್ ಮಾಡಿದ್ರು ಅಂತಂದ್ರೆ, ತಮಿಳುನಾಡಿಗೆ ಸಂಬಂಧಿಸಿದಂತೆ ಅವ್ರ ಗವರ್ನರ್ ಇದರಲ್ಲಿ ಮಸೂದೆಗಳ ಮೇಲೆ ಯಾವ ಪಾಕೆಟ್ ವಿಟೋವನ್ನ ಜಾರಿ ಮಾಡ್ಕೊಂಡು ಕೂತ್ ಬಿಟ್ಟಿದ್ರು. ಸರ್, ಪ್ರೆಸಿಡೆಂಟ್ ಹೇಳಕತ್ತೀರಿ, ಗವರ್ನರ್ ಯಾಕೆ ನಡವಳಿಕೆ ಹಾಕೊಂಡ್ ಬಂದಾರೆ ಅಂತ ಕೇಳ್ಬೋದು. ಎರಡೂ ಸೇಮ್ ಇದಾವೆ, ಅದಕ್ಕೆ ಹೇಳಕತ್ತೀನಿ. ಪಾಕೆಟ್ ವಿಟೋವನ್ನ ಜಾರಿ ಮಾಡಿದ್ರು, ಅವರು ಸುಪ್ರೀಂ ಕೋರ್ಟಿಗೆ ಹೋದ್ರು. ಸಾಹೇಬ್ರೆ, ಇವ್ರು ಏನೋ ಹೇಳಾದ್ರು ಸುಮ್ಮನೆ ಇಟ್ಕೊಂಡು ಕೂತ್ಬಿಟ್ಟಾರ, ಗತಿ ಹಂಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ಏನ್ ಮಾಡಿದ್ರು ಅಂದ್ರೆ 90 days ಟೈಮ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ರು. 90 days ಟೈಮ್ ಲಿಮಿಟ್ ಅನ್ನ, ಯು ಶಾಲ್ ಟೇಕ್ ಆಕ್ಷನ್ ವಿದಿನ್ 90 days ಆಫ್ ಟೈಮ್ ಪೀರಿಯಡ್ ಅಂತ ಹೇಳಿ
ಅಬ್ಸಲ್ಯೂಟ್ ವಿಟೋವನ್ನ ನಲ್ಲಿಫೈ ಮಾಡಿದ್ರು. ಸಾರಿ, ಪಾಕೆಟ್ ವಿಟೋವನ್ನ ನಲ್ಲಿಫೈ ಮಾಡಿದ್ರು. ಯು ಕ್ಯಾನ್ ಎಕ್ಸರ್ಸೈಸ್ ಪಾಕೆಟ್ ವಿಟೋ ವಿತ್ ಟೈಮ್ ಫ್ರೇಮ್ ಅಂತಂದ್ರು ಅವರು. ನಿಗದಿಪಡಿಸಿದ ಸಮಯದವರೆಗೂ ನೀವು ಮಾತ್ರ ಪಾಕೆಟ್ ವಿಟೋವನ್ನ ಜಾರಿ ಮಾಡ್ಕೋಬಹುದು. ಇರ್ಲಿಲ್ಲ ಅಂತಂದ್ರೆ ನೀವು ಅದ್ರ ಮೇಲೆ ಏನಾದ್ರೂ ಒಂದು ಆಕ್ಷನ್ ತಗೋಬೇಕು. ನೀವು ಏನಾದ್ರೂ ಆಕ್ಷನ್ ತಗೋಲಿಲ್ಲ ಅಂತಂದ್ರೆ ನಾವೇನು ನಂಬುತ್ತೀವಿ, ಏನಂತ ತಿಳ್ಕೊತೀವಿ ಅಂತಂದ್ರೆ ನೀವು ಆ ಮಸೂದೆಗೆ ಸಹಿ ಮಾಡಿರುವಿರಿ, ಸಹಿ ಮಾಡ್ಯಾರಿ ಅಂತೇಳಿ ನಂಬುತ್ತೀವಿ ಅಂತ ಹೇಳಿ ಡಿಸಿಷನ್ ಅನ್ನು ಕೊಟ್ಟರು. ಈ ಡಿಸಿಷನ್ ವಿರುದ್ಧ ಗವರ್ಮೆಂಟ್ ಅವರು ರಾಷ್ಟ್ರಪತಿಗಳು ಏನ್ ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಸಲಹೆಯನ್ನ ಕೇಳಿದ್ರು. ಆರ್ಟಿಕಲ್ 141 142 ಅಡಿಯಲ್ಲಿ ಸಲಹೆಯನ್ನ ಕೇಳಿ ಸುಪ್ರೀಂ ಕೋರ್ಟ್ದವ್ರಿಗೆ ಮತ್ತೆ ಚೆಂಡನ ಸುಪ್ರೀಂ ಕೋರ್ಟ್ ಅಂಗಾಕಚ್ಚಿ ಎಲ್ಲಿದ್ರು ಯಾರು ಪ್ರೆಸಿಡೆಂಟ್. ಈಸ್ ಇಟ್ ಯು ಶಾಲ್ ಕಮಾಂಡ್ ಪ್ರೆಸಿಡೆಂಟ್ ಟು ಡೂ ಅ ವರ್ಕ್. ನೀವೇನಾದ್ರೂ ರಾಷ್ಟ್ರಪತಿಗೆ ಮ್ಯಾಂಡಮಸ್ ಅನ್ನ ಮಾಡಕ್ ಬರ್ತೈತೇನಂತ. ಮ್ಯಾಂಡಮಸ್ ಅಂದ್ರೆ ನೀನು ಈ ಕೆಲಸವನ್ನ ಮಾಡಲೇಬೇಕು ಕಂಪಲ್ಸರಿ ಅಂತೇಳಿ ಹಂಗೇನಾದ್ರೂ ಹೇಳಕ್ ಬರ್ತೈತೇನಂತೆ. ಅಪಾಯಿಂಟಿಂಗ್, ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡಿರೋದೇ ರಾಷ್ಟ್ರಪತಿಯವರಾಗಿರೋದ್ರಿಂದ ನೀವು ಅಪಾಯಿಂಟಿಂಗ್ ಅಥಾರಿಟಿಯ ವಿರುದ್ಧ ಮ್ಯಾಂಡಮಸ್ ಅನ್ನ ಕೇಳಕ್ ಬರ್ತೈತೇನಾ ಅಂತ, ಮ್ಯಾಂಡಮಸ್ ರಿಟ್ ಅನ್ನ ಜಾರಿ ಮಾಡಕ್ ಬರ್ತೈತೇನಾ ಅಂತ ಸುಪ್ರೀಂ ಕೋರ್ಟ್ ನವ್ರಿಗೆ ಕೇಳಿದ್ರು. ಅವಾಗ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು, ಇಲ್ಲಿ ಸಾಹೇಬ್ರ ನಾವು ಮಾಡಿದ್ದು ತಪ್ಪಾಗೈತಿ. ಏನಪ್ಪಾ ಅಂತಂದ್ರೆ ಇದನ್ನ ಗವರ್ನರ್ಗೆ ಅಷ್ಟೇ ನಾವು ಲಿಮಿಟ್ ಮಾಡುತ್ತೀವಿ, ರಾಷ್ಟ್ರಪತಿಗಳಿಗೆ ಸಂಬಂಧ ಇಲ್ಲ, ರಾಷ್ಟ್ರಪತಿಗಳಿಗೆ ಸಂಬಂಧ ಇಲ್ಲ ಅಂತ ಬರೆದ್ರು ಜಜ್ಮೆಂಟ್ ನಲ್ಲಿ. ಅಂದ್ರೆ ಈಗೂ ಕೂಡ ರಾಷ್ಟ್ರಪತಿಗಳ ಪಾಕೆಟ್ ವಿಟೋಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಇಲ್ಲ, ನೆನಪಲ್ಲಿ ಇರಬೇಕು. ಏನು ಒಂದನೇದ್ದು ಯಾವ ವಿಟೋ? ಅಬ್ಸಲ್ಯೂಟ್ ವಿಟೋ. ಎರಡನೇದ್ದು ಸಸ್ಪೆನ್ಸಿವ್ ವಿಟೋ. ಮೂರನೇದ್ದು ಪಾಕೆಟ್ ವಿಟೋ. ಇನ್ನೊಂದು ಬರ್ತೈತಿ ಕ್ವಾಲಿಫೈಡ್ ವಿಟೋ ಅಂತೇಳಿ. ನಮ್ಮ ಭಾರತದಲ್ಲಿ ಅದು ಜಾರಿಯಲ್ಲಿಲ್ಲ, ಅಮೆರಿಕಾದಾಗ ಐತಿ. ಆದ್ರೆ ಪ್ರತಿ ಎಕ್ಸಾಮ್ ನಾವು ಏನ್ ಮಾಡ್ತಾರೋ ಅಂತಂದ್ರೆ ಅದ್ರ ಮೇಲೆ ಹೊಂದಿಸಿ ಬೇರೆ ರೀತಿ ಕೇಳ್ತಾರೆ. ಅವಾಗ ಅದು ನಮಗೆ ಗೊತ್ತಿರಬೇಕು ಏನೇನಂತೆ ಕೇಳ್ತಾರೋ ಅನ್ನೋದನ್ನ ಜಸ್ಟ್ ಒಂದು ಉದಾಹರಣೆ ಮೂಲಕ ನೋಡೋಣ. ಒಂದನೇದ್ದು ಅಬ್ಸಲ್ಯೂಟ್ ವಿಟೋ. ಅಬ್ಸಲ್ಯೂಟ್ ವಿಟೋ ಇಲ್ಲಿ ಏನಾಕೈತಿ, ಬಿಲ್ಲು ರಿಜೆಕ್ಟ್ ಆಗಿ ಹೋಗೈತಿ, ಅಂದ್ರೆ ಬಿಲ್ಲು ರದ್ದಾಕೈತಿ. ಇನ್ನ ಸಸ್ಪೆನ್ಸಿವ್ ವಿಟೋ. ಸಸ್ಪೆನ್ಸಿವ್ ಇಲ್ಲಿ ಏನಾಕೈತಿ, ರೀಕನ್ಸಿಡರ್ಗೆ ಹೋಗೈತಿ, ಅಂದ್ರೆ ಮರುಪರಿಶೀಲನೆಗೆ ಹೋಗೈತಿ, ಮರುಪರಿಶೀಲನೆ. ಇನ್ನೊಂದು ಪಾಕೆಟ್ ವಿಟೋ. ಏನ್ ಮಾಡ್ತಾರೆ ರಾಷ್ಟ್ರಪತಿ ಅವರು? ಕೆಪ್ಟ್ ಸೈಲೆಂಟ್ ಆನ್ ಬಿಲ್, ಅಂದ್ರೆ ಸುಮ್ಮನೆ ಇರ್ತಾರೆ, ಇಶಾ ಇಟ್ಕೊಂಡು ಸುಮ್ಮನೆ ಇರೋದು. ಇದಿಷ್ಟು ಗೊತ್ತಿರಬೇಕು. ಹೊಂದಿಸಿ ಬೇರೆ ಇರೋಳು ಕೇಳ್ತಾರೆ. ಅಬ್ಸಲ್ಯೂಟ್ ವಿಟೋ ಅಂತಂದ್ರೆ ಬಿಲ್ ರಿಜೆಕ್ಟ್ ಆಗ್ತೈತಿ, ಸಸ್ಪೆನ್ಸಿವ್ ವಿಟೋ ಅಂತಂದ್ರೆ ಮರುಪರಿಶೀಲನೆಗಾಗಿ ಹೋಗೈತಿ, ಪಾಕೆಟ್ ವಿಟೋ ಅಂತಂದ್ರೆ ಸುಮ್ಮನೆ ಇರ್ತಾರೋ, ಯಾವುದೇ ರೀತಿಯ ಬಿಲ್ ನ ಮೇಲೆ ಕೆಲಸ ಮಾಡಿದ್ರೆ ಸುಮ್ಮನೆ ಇದ್ಬಿಡ್ತಾರೆ, ಬಿಲ್ ನ ಮೇಲೆ ಆಕ್ಷನ್ ತಗೊಳ್ಳಾದ್ರೆ ಸುಮ್ಮನೆ ಇರ್ತಾರೆ. ಇನ್ನೊಂದು ಬರ್ತೈತಿ ಕ್ವಾಲಿಫೈಡ್ ವಿಟೋ ಅಂತೇಳಿ, ಇದು ಅಮೆರಿಕಾದಾಗ ಜಾರಿ ಐತಿ. ಕ್ವಾಲಿಫೈಡ್ ವಿಟೋ ಏನಾಗೈತಿ, ರೀಕನ್ಸಿಡರ್ಗೆ ಕಳಿಸಿರ್ತಕ್ಕಂಥ ಮಸೂದೆಯನ್ನ 2/3 ಬಹುಮತದ ಮೂಲಕ ಮರಳಿ ಕಳಿಸಿರ್ತಾರೆ. 2/3 ಬಹುಮತದ ಮೂಲಕ ಎರಡೂ ಸದನಗಳು ಪಾಸ್ ಮಾಡಿ ರಾಷ್ಟ್ರಪತಿಗೆ ಕಳಿಸಿದ್ರು ಅಂತಂದ್ರೆ 2/3 ಬಹುಮತದ ಮೂಲಕ ರಾಷ್ಟ್ರಪತಿಗೆ ಕಳಿಸಿದ್ರು ಅಂತಂದ್ರೆ ಅವಾಗ ಅವರು ಅಂಕಿತವನ್ನ ಹಾಕ್ತಾರೆ. ಅಂಕಿತವನ್ನ ಹಾಕಬೇಕು. ಏನು ಕ್ವಾಲಿಫೈಡ್ ವಿಟೋ ಅಂತಂದ್ರೆ ಹೈಯರ್ ಮೆಜಾರಿಟಿ ಮೂಲಕ ಒಂದು ಮಸೂದೆಯನ್ನ ಮರುಪರಿಶೀಲನೆ ಮಾಡಿ ಕಳಿಸಿದ್ರು ಅಂತಂದ್ರೆ ಅದಕ್ಕೆ ಅಂಕಿತವನ್ನ ಹಾಕಬೇಕು. ಅಂದ್ರೆ ವಿಟೋ ಶಾಲ್ ಬಿ ಓವರ್ ರೂಲ್ಡ್ ಬೈ ದಿ ಹೌಸಸ್ when the bill is passed by the higher majority than usual cases. ಸಾಮಾನ್ಯವಾಗಿ ನಡಾವಳಿಗಳಲ್ಲಿ ಸಾಮಾನ್ಯ ಮತದ ಮೂಲಕ ಬಿಲ್ ಅನ್ನ ಪಾಸ್ ಮಾಡಿರ್ತಾರಲ್ಲ, ಆಗ ಈ ಕ್ವಾಲಿಫೈಡ್ ವಿಟೋ ಜಾರಿ ಮಾಡಿದ್ರು ಅಂತಂದ್ರೆ ಏನಾಕತಿ ಅಂತಂದ್ರೆ ಬಹುಮತದ ಮೂಲಕ ಹೈಯರ್ ಮೆಜಾರಿಟಿ ಮೂಲಕ ಹೆಚ್ಚಿನ ಬಹುಮತದ ಮೂಲಕ ಮಸೂದೆಯನ್ನ ಪಾಸ್ ಮಾಡಿದ್ರು ಅಂತಂದ್ರೆ ವಿಟೋವನ್ನ ನಲ್ಲಿಫೈಡ್ ಮಾಡಬಹುದು ಅಂತ. ಇದು ನಮ್ಮಲ್ಲಿ ಜಾರಿಯಲ್ಲಿಲ್ಲ. ಕ್ವಾಲಿಫೈಡ್ ವಿಟೋ ಕೇಳ್ತಾರೆ, ಯಾವ ವಿಟೋ ಭಾರತದಲ್ಲಿ ಜಾರಿಯಲ್ಲಿ ಇಲ್ಲ ಅಂತ ಕೇಳಿದ್ರೆ ಅದು ಕ್ವಾಲಿಫೈಡ್ ವಿಟೋ ಅಂತೇಳಿ ಗೊತ್ತಿರಬೇಕು. ನಮ್ಮ ರಾಷ್ಟ್ರಪತಿಯವರಿಗೆ ಇರ್ತಕ್ಕಂಥ ವಿಟೋಗಳು ಮೂರೇ, ಒಂದು ಅಬ್ಸಲ್ಯೂಟ್, ಇನ್ನೊಂದು ಸಸ್ಪೆನ್ಸಿವ್, ಮೂರನೇದು ಪಾಕೆಟ್. ಪಿಕ್ ಪಾಕೆಟ್ ಅಲ್ಲಿದೆ, ಬರೇ ಪಾಕೆಟ್. ಪಿಕ್ ಪಾಕೆಟ್ ಅಂದ್ರೆ ಕ್ವಾಲಿಫೈಡ್ ವಿಟೋ ಇದೆ. ರಾಷ್ಟ್ರಪತಿಗಳು ಏನು ಪಾಕೆಟ್ ನಾಗ ಇಟ್ಕೊಂಡು ಕೂತಿರ್ತಾರಲ್ಲ ಅದನ್ನ ಪಿಕ್ ಪಾಕೆಟ್ ಮಾಡೋದು ಕ್ವಾಲಿಫೈಡ್ ವಿಟೋ. ಇದು ನಮ್ಮಲ್ಲಿ ಇಲ್ಲ, ಅಮೆರಿಕಾದಾಗ ಐತಿ. ನಮ್ಮ ಪಾಕೆಟ್ ಬಹಳ ಭದ್ರ ಐತಿ, ನಮ್ಮ ರಾಷ್ಟ್ರಪತಿಗಳ ಪಾಕೆಟ್ ಬಹಳ ಭದ್ರ ಐತಿ. ಇದನ್ನ ಪಿಕ್ ಪಾಕೆಟ್ ಮಾಡಕ್ ಬರಂಗಿಲ್ಲ. ಇದು ನೆನಪಲ್ಲಿ ಇರಲಿ. ದೇರ್ ಈಸ್ ನೋ ಕ್ವಾಲಿಫೈಡ್ ವಿಟೋ ವಿತ್ ಇಂಡಿಯನ್ ಪಾಲಿಟಿ. ಭಾರತದ ರಾಜಕೀಯಕ್ಕೆ ಸಂಬಂಧಿಸಿದಂತೆ ದೇರ್ ಇಸ್ ನೋ ಕ್ವಾಲಿಫೈಡ್ ವಿಟೋ. ಕ್ವಾಲಿಫೈಡ್ ವಿಟೋ ಇಲ್ಲ. 3 ವಿಟೋಗಳದಾವೆ, ಅಬ್ಸಲ್ಯೂಟ್ ವಿಟೋ, ಸಸ್ಪೆನ್ಸಿವ್ ವಿಟೋ, ಪಾಕೆಟ್ ವಿಟೋ. ಇವು 3 ವಿಟೋಗಳು ತಿಳಿದು ಅಂತ ನಾನು ಅನ್ಕೊಂತೀನಿ. ಇನ್ನ ರಾಷ್ಟ್ರಪತಿಗಳು ಯಾವ ಮಸೂದೆಯ ಮೇಲೆ ವಿಟೋ ಪವರ್ ಅನ್ನ ಜಾರಿ ಮಾಡಕ್ ಬರೋದಿಲ್ಲ ಅಂತೇಳಿ ಕೇಳ್ತಾರೆ ಕ್ವಶನ್. ಯಾವ ಮಸೂದೆ ಅಂತ ಕೇಳಿದ್ರೆ ಅದು ಸಂವಿಧಾನದ ತಿದ್ದುಪಡಿ ಮಸೂದೆ. ಸಂವಿಧಾನದ ತಿದ್ದುಪಡಿ ಮಸೂದೆಯ ಮೇಲೆ ರಾಷ್ಟ್ರಪತಿಗಳು ಯಾವುದೇ ರೀತಿಯ ವಿಟೋವನ್ನ ಪ್ರಯೋಗ ಮಾಡುವಂತಿಲ್ಲ. ದೇರ್ ಈಸ್ ನೋ ವಿಟೋ ಪವರ್ ಆಫ್ ಪ್ರೆಸಿಡೆಂಟ್ ವಿತ್ ರಿಗಾರ್ಡ್ಸ್ ಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಕ್ಯಾಬ್
ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಸಂವಿಧಾನದ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳಿಗೆ ಯಾವುದೇ ರೀತಿಯ ವಿಟೋ ಪವರ್ ಇಲ್ಲ. ಹುಡುಗ ಲವ್ ಮಾಡಿದ ಹುಡುಗಿಯನ್ನ ಮದುವೆ ಮಾಡ್ಕೊಂಡು ಸೀದಾ ಮನೆಗೆ ಬಂದ ಅಂತಂದ್ರ ಅಪ್ಪಗ ಅವ್ವಗ ಡೈವರ್ಸ್ ಕೊಡ್ಸ್ತಕ್ಕಂತ ಅಥವಾ ನೀನ್ ಆಕಿನ ಬಿಟ್ಟು ಬಾ ಅಂತೇಳಿ ಹೇಳುವಂತಹ ಯಾವುದೇ ಹಕ್ಕುಗಳಿಲ್ಲ. ಇದು ಸಂವಿಧಾನದ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಗೊತ್ತಿರಬೇಕ. ಇನ್ನೊಂದು, ಈ ಹಣದ ಮಸೂದೆಯ ಮೇಲೆ ಆರ್ಟಿಕಲ್ 109 ಅಡಿಯಲ್ಲಿ ಹಣದ ಮಸೂದೆಯನ್ನ ಪಾಸ್ ಮಾಡ್ತೀವಲ್ಲ, ಈ ಹಣದ ಮಸೂದೆಯ ಮೇಲೆ ರಾಷ್ಟ್ರಪತಿಗಳಿಗೆ ಸಸ್ಪೆನ್ಸಿವ್ ವಿಟೋ ಇಲ್ಲ. ರಾಷ್ಟ್ರಪತಿಗಳಿಗೆ ಸಸ್ಪೆನ್ಸಿವ್ ವಿಟೋ ಇಲ್ಲ, ಪಾಕೆಟ್ ವಿಟೋನು ಇಲ್ಲ. ಎರಡೇ ಇದಾವ. ಒಂದು, ಮಸೂದೆಗೆ ಒಪ್ಪಿಗೆಯನ್ನು ಕೊಡಬೇಕು, ಇಲ್ಲಾದ್ರೆ ಎಬ್ಸಲ್ಯೂಟ್ ವಿಟೋವನ್ನು ಪ್ರಯೋಗ ಮಾಡಬೇಕು. ಹಣದ ಮಸೂದೆಯ ಮೇಲೆ ಕೇವಲ ಒಪ್ಪಿಗೆ ಕೊಡಬೇಕು, ಇಲ್ಲ ತಿರಸ್ಕಾರ ಮಾಡಬೇಕು, ಎರಡೇ ಇರಬೇಕು. ಎರಡೇ ಅಧಿಕಾರಗಳದಾವ ರಾಷ್ಟ್ರಪತಿಗೆ ಹೊರತಾಗಿ ಬೇರೆ ಅಧಿಕಾರಗಳಿಲ್ಲ. ಯಾವಾಗ ರಾಷ್ಟ್ರಪತಿಗಳ ಮುಂದೆ ಹಣದ ಮಸೂದೆಯನ್ನ ತಂದು ಅಂಕಿತಕ್ಕಾಗಿ ಇಡ್ತಾರೋ ಆವಾಗ ರಾಷ್ಟ್ರಪತಿಗಳ ಮುಂದೆ ಇರ್ತಕ್ಕಂಥ ಆಪ್ಷನ್ಗಳು ಎರಡೇ. ಒಂದು, ಒಪ್ಪಿಗೆಯನ್ನು ಕೊಡಬೇಕು, ಇಲ್ಲ ಅಂತಂದ್ರೆ ತಿರಸ್ಕಾರ ಮಾಡಬೇಕು. ಹುಡುಗ ಹುಡುಗಿನ ಕರ್ಕೊಂಡು ಮನೆಗೆ ಹೋದ ಅಂತಂದ್ರೆ ಅಪ್ಪ ಮದುವೆ ಮಾಡಿ ಒಳಗೆ ಕರ್ಕೋಬೇಕು, ಇರ್ಲಿಲ್ಲ ಅಂದ್ರೆ ಇಬ್ಬರನ್ನು ಕೂಡಿ ಮನೆ ಬಿಟ್ಟು ಓಡಿಸ್ಬೇಕು. ಎರಡೇ ಆದಿ. ದೇರ್ ಇಸ್ ನೋ ಆಪ್ಷನ್ ಅಟ್ ಆಲ್ ಬಿಫೋರ್ ದಿ ಪ್ರೆಸಿಡೆಂಟ್. ಯಾವ ಮಸೂದೆಗೆ ಸಂಬಂಧಿಸಿದಂತೆ? ಹಣದ ಮಸೂದೆಗೆ ಸಂಬಂಧಿಸಿದಂತೆ. ಹೌದಾ? ಯಾಕ್ರಿ ಅಂತ ಕೇಳಿದ್ರೆ, ಹಣದ ಮಸೂದೆಯನ್ನ ರಾಷ್ಟ್ರಪತಿಗಳ ಪೂರ್ವ ಅನುಮತಿಯೊಂದಿಗೆನೆ ಸಂಸತ್ತಿನಲ್ಲಿ ಮಂಡನೆ ಮಾಡಿರ್ತಾರೆ. ಇದೇನ್ ಸರ್ ಹೊಸಾದ್ ಹೇಳಕತ್ತಿರಲ್ಲ ಅಂತ ಕೇಳಬಹುದ? ಎಸ್, ಇದಾ ವಿಶೇಷ ನಮ್ಮ ಕ್ಲಾಸದ್ದು. ಹಣದ ಮಸೂದೆಯನ್ನ ರಾಷ್ಟ್ರಪತಿಗಳ ಪೂರ್ವ ಅನುಮತಿಯೊಂದಿಗೆನೆ ಸದನದಲ್ಲಿ ಮಂಡಿಸಿರುವುದರಿಂದ ಹಣದ ಮಸೂದೆಯನ್ನ ಮರುಪರಿಶೀಲನೆ ಮಾಡುವಂತೆ ಸದನಕ್ಕೆ ಕಳಿಸುವಂತಿಲ್ಲ. ಏನ್ ಹಿಂಗಂದ್ರ ಅಂತ ಕೇಳ್ಬೋದು. ಅಂದ್ರೆ ಹಣದ ಮಸೂದೆಯನ್ನ ತಯಾರು ಮಾಡ್ತಾರೆ. ಹಣದ ಮಸೂದೆಯನ್ನ ತಯಾರು ಮಾಡಿ ಫಸ್ಟಿಗೆ ರಾಷ್ಟ್ರಪತಿಗಳ ಮುಂದೆ ಹೇಳ್ತಾರೆ, ಸಾಹೇಬ್ರೆ ನಾವು ಇಂಥದ್ದೊಂದು ಹಣದ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡೋರಿದ್ದೀವಿ ಅಂತೇಳಿ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಮಂಡನೆ ಮಾಡ್ರಿ ಅಂತ. ಮಂಡನೆ ಮಾಡಿದಾಗ ಇದನ್ನ ಪೂರ್ವ ಅನುಮತಿ ಅಂತ ಕರೀತಾರೆ. ಏನ? ಪೂರ್ವ ಅನುಮತಿ, ಪ್ರೀ ಕನ್ಸೆಂಟ್. ಪೂರ್ವ ಅನುಮತಿ ಅಂದ್ರೆ ಬಿಲ್ ಪಾಸ್ ಮಾಡೋಕ್ಕಿಂತ ಮೊದಲ ರಾಷ್ಟ್ರಪತಿಗಳಿಗೆ ನಾವು ಇಂಥದೊಂದು ಬಿಲ್ ರೆಡಿ ಮಾಡಿವಿ, ಇಂಥದೊಂದು ಮಂಡನೆ ಮಾಡೋದಿವಿ ಅಂತ ಇಂಟಿಮೇಷನ್ ಇರ್ತೈತಿ, ರಾಷ್ಟ್ರಪತಿಗೆ ತೋರಿಸಿರ್ತಾರೆ. ಅವಾಗ ಅವಾಗ ಏನಾಕತಿ ಅಂದ್ರೆ ಎರಡೂ ಸದನಗಳಿಂದ ಬಿಲ್ ಪಾಸ್ ಆಗಿ ರಾಷ್ಟ್ರಪತಿಗಳ ಹತ್ರ ಬರ್ತದೆ. ರಾಷ್ಟ್ರಪತಿಗಳ ಹತ್ರ ಬಂದಾಗ ರಾಷ್ಟ್ರಪತಿಗಳು ಮರುಪರಿಶೀಲನೆ ಮಾಡಿ ಕಳಿಸಿದ್ರು ಅಂತಂದ್ರೆ ಏನರ್ಥ? ಅಂದ್ರೆ ನಿನ್ನ ಮುಂದೆ ಫಸ್ಟಿಗೆ ನನ್ನ ತೋರ್ಸಕ್ ಬಂದಾಗ ನೀ ಸರಿ ನೋಡಿಲ್ಲ ಅಂತ ಅರ್ಥ, ಸರಿಯಾಗಿ ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿಲ್ಲ ಅಂತ ಅರ್ಥ. ಅಂದ್ರೆ ನೀನು ಲ್ಯಾಪ್ಸ್ ಆಫ್ ಡ್ಯೂಟಿ ಮಾಡಿ ಅಂತ ಅರ್ಥ, ಕರ್ತವ್ಯ ಲೋಪ ಮಾಡಿ ಅಂತ ಅರ್ಥ. ಹೌದಿಲ್ಲ? ಏನ್ ಹೇಳಕತ್ತಾರ ಅವರು? ನಾವು ಪೂರ್ವ ಅನುಮತಿಯೊಂದಿಗೆ ಈ ಬಿಲ್ ಅನ್ನ ಮಂಡನೆ ಮಾಡಿವಿ, ನಿಮ್ಮ ಫಸ್ಟಿಗೆ ನಿಮ್ಮದ ಒಪ್ಪಿಗೆ ತಗೊಂಡನೆ ಏನು ಅದಕ್ಕೆ ಹೋಗಿವಿ, ಮಂಡನೆ ಮಾಡಕ್ ಹೋಗಿವಿ. ಫಸ್ಟಿಗೆ ನಿಮ್ಮ ಅನುಮತಿ ತಗೊಂಡನೆ ನಾನು ಹುಡುಗಿ ನೋಡಕ್ ಹೋಗೇನೆ, ನೀನು ತಿರುಗಿ ಆ ಹುಡುಗಿ ಬೇಡ ಅಂದ್ರೆ ಹೆಂಗತ್ರ ಅರ್ಥ? ಹುಡುಗಿನ ಇನ್ನೊಂದ್ಸಲ ವಿಚಾರ ಮಾಡ್ರಿ ಅಂತಂದ್ರೆ ಏನ್ ಅರ್ಥ? ಹೌದಿಲ್ಲ? ಅದಕ್ಕೆ ಪೂರ್ವ ಅನುಮತಿಯೊಂದಿಗೆ ಯಾವ ಮಸೂದೆ ಮಂಡನೆ ಆಗಿರ್ತೈತೋ ಆ ಮಸೂದೆಯನ್ನ ಮರುಪರಿಶೀಲನೆಗಾಗಿ ಎದಕ್ಕೆ ಕಳಿಸೋದಿಲ್ಲ? ಸದನಕ್ಕೆ ಕಳಿಸುವಂತಿಲ್ಲ. ಅವಾಗ ಆಪ್ಷನ್ ಏನಿರ್ತೈತೆ? ಇಲ್ಲ, ನಾ ಪೂರ್ವ ಅನುಮತಿ ಕೊಟ್ರೆ ನಾನು ಪರ್ಮಿಷನ್ ಕೊಡ್ಬೇಕಂತ ಏನೈತೆ, ನಾ ರಿಜೆಕ್ಟ್ ಮಾಡ್ತೇನೆ ಅಂತೇಳಿ ರಿಜೆಕ್ಟ್ ಮಾಡಬಹುದು. ಇಲ್ಲ, ನಾನ ಅನುಮತಿ ಕೊಟ್ಟೇನಿ, ಏನ್ ತೊಂದರೆ ಇಲ್ಲ ಬರ್ರಿ ಅಂತ ಒಪ್ಪಿಗೆನೂ ಕೊಡಬಹುದು. ಎರಡೇ ಆಪ್ಷನ್. ಯಾರಿಗೆ? ರಾಷ್ಟ್ರಪತಿಯವರಿಗೆ. ಯಾವುದಕ್ಕೆ ಸಂಬಂಧಿಸಿದಂತೆ? ಹಣದ ಮಸೂದೆಗೆ ಸಂಬಂಧಿಸಿದಂತೆ. ಇದು ನಮಗೆ ಗೊತ್ತಿರಬೇಕು. ಸರ್, ಎಲ್ಲಾ ಮಸೂದೆಗೂ ಪೂರ್ವ ಅನುಮತಿ ಐತೇನ್ರಿ ಅಂತ ಕೇಳಿದ್ರೆ ಇಲ್ಲ. ದೇರ್ ಇಸ್ ನೋ ಪ್ರೀ ಕನ್ಸೆಂಟ್ ಫಾರ್ ದಿ ಅದರ್ ಬಿಲ್ಸ್. ದೇರ್ ಇಸ್ ಅನ್ ಓನ್ಲಿ ಬಿಲ್ ಹ್ಯಾಸ್ ಅ ಪ್ರೀ ಕನ್ಸೆಂಟ್ ಆಫ್ ದಿ ಪ್ರೆಸಿಡೆಂಟ್, ದಟ್ ಈಸ್ ಮನಿ ಬಿಲ್. ಹಣದ ಮಸೂದೆಯೊಂದನ್ನು ಹೊರತುಪಡಿಸಿ ಉಳಿದ ಯಾವುದೇ ಮಸೂದೆಗಳಿಗೆ ಪೂರ್ವ ಅನುಮತಿಯ ಅಗತ್ಯವೇ ಇಲ್ಲ. ಪೂರ್ವ ಅನುಮತಿಯ ಅಗತ್ಯ ಇರೋದು ಹಣದ ಮಸೂದೆಗೆ ಮಾತ್ರ. ಯಾಕ್ರಿ ಸರ್ ಹಿಂಗ ಅಂತ ಕೇಳ್ಬೋದು. ಯಾಕಂತಂದ್ರೆ ಹಣದ ಕಸ್ಟಡಿಯನ್, ಕನ್ಸಾಲಿಡೇಟೆಡ್ ಫಂಡ್, ಕಾಂಟಿನಿಜೆನ್ಸಿ ಫಂಡ್, ತುರ್ತು ಪರಿಸ್ಥಿತಿಯ ನಿಧಿ, ಸಂಚಿತ ನಿಧಿ, ಆಮೇಲೆ ಪಬ್ಲಿಕ್ ಅಕೌಂಟ್, ಈ ಎಲ್ಲಾದ್ರದ್ದು ಕಸ್ಟಡಿಯನ್ ಯಾರು ಇರ್ತಾರೆ? ಸಾಮಾನ್ಯವಾಗಿ ರಾಷ್ಟ್ರಪತಿಗಳು ಇರ್ತಾರೆ. ನೀವು ಹಣವನ್ನ ಎಲ್ಲಿಗೆ ಖರ್ಚು ಮಾಡ್ಬೇಕಾಗಿರ್ತೈತಿ? ಈ ನಿಧಿ ಒಳಗಿಂದನೇ ಖರ್ಚು ಮಾಡ್ಬೇಕಾಗಿರ್ತೈತಿ. ಹಣವನ್ನ ಯಾವುದಕ್ಕೆ ಹೂಡಿಕೆ ಮಾಡ್ಬೇಕಾಗಿರ್ತೈತಿ? ಈ ನಿಧಿಗೆನೆ ಹೂಡಿಕೆ ಮಾಡ್ಬೇಕಾಗಿರ್ತೈತಿ. ಕಸ್ಟಡಿಯನ್ ಯಾರು? ರಾಷ್ಟ್ರಪತಿಗಳು. ಅಂದ್ರೆ ಕೀಲಿ ಕೈ ರಾಷ್ಟ್ರಪತಿಯವರ ಹತ್ರ ಐತಿ. ಕೀಲಿ ಕೈ ರಾಷ್ಟ್ರಪತಿಯವರ ಹತ್ರ ಇದ್ದಾಗ ನೀವು ಹಣ ತಕ್ಕೋಬೇಕಂದ್ರೂ, ಹಣ ಹಾಕಬೇಕಂದ್ರೂ ಆ ಕೀಲಿ ಕೈಯ ಅವಶ್ಯಕತೆ ಐತಿ. ಅದಕ್ಕೆ ಏನ್ ಮಾಡ್ಬೇಕು? ಇಂತಿಂತ ದುಡ್ಡನ್ನ ನಾವು ಇದಕ್ಕೆ ಹಾಕಾಕತ್ತೀವ್ರಿ, ಇಂತಿಂತ ದುಡ್ಡನ್ನ ಇಂತದಕ್ಕೆ ತಕ್ಕೊಳಕತ್ತೀವ್ರಿ, ಅದಕ್ಕೆ ನೀವು ಕೀಲಿ ಕೈ ಕೊಡ್ಬೇಕಾಕೈತ್ರಿ ಅಂತೇಳಿ ಫಸ್ಟಿಗೆ ಹೇಳ್ಬೇಕ್ರಿ. ಅದ್ರ ಸಂಬಂಧ ಅದಕ್ಕೆ ಪೂರ್ವ ಅನುಮತಿ ಬೇಕ್ರಿ. ದ್ಯಾಟ್ಸ್ ಆಲ್. ಇದು ಒಂದ್ ರೀಸನ್ ಆಯ್ತು. ಇನ್ನೊಂದು ರೀಸನ್ ಅಂತ ಕೇಳಿದ್ರೆ, ರಾಷ್ಟ್ರಪತಿಗಳು ಕಾರ್ಯಾಂಗದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ಆವಾಗ ಕಾರ್ಯಾಂಗದವ್ರು ಏನೇನು ದುಡ್ಡು ಖರ್ಚು ಮಾಡಕತ್ತಾರು ಅಂತೇಳಿ ಯಾರಿಗೆ ಗೊತ್ತಾಗಬೇಕು? ರಾಷ್ಟ್ರಪತಿಗಳು. ಇವ್ರಿಗೆ ಗೊತ್ತಾಗಬೇಕು. ರಾಷ್ಟ್ರಪತಿಯವರಿಗೆ ಗೊತ್ತಾಗಬೇಕು ಅಂದ್ರೆ ಹಣದ ಮಸೂದೆಯೊಳಗ ಏನೇನು ಬರ್ದಿನಿ ಅಂತ ಫಸ್ಟಿಗೆ ರಾಷ್ಟ್ರಪತಿ ಹೇಳಬೇಕು.
ಬಿಕಾಸ್ ಆಫ್ ವಾಟ್, ಹಿ ಇಸ್ ದಿ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟಿವ್ ಹ್ಯಾಸ್ ದ ಪವರ್ ಟು ಎಕ್ಸ್ಪೆಂಡ್ ದಿ ಮನಿ ಫಾರ್ ದಿ ಪರ್ಪಸ್ ಆಫ್ ದಿ ನೇಷನ್. ರಾಷ್ಟ್ರದ ಉದ್ದೇಶಕ್ಕಾಗಿ ಹಣವನ್ನು ಖರ್ಚು ಮಾಡುವ ಅಧಿಕಾರ ಕಾರ್ಯಾಂಗಕ್ಕೆ ಐತಿ. ಕಾರ್ಯಾಂಗದ ಹೆಡ್ಗೆನೆ ತಿಳಿಸಲಾರದೆ ನೀವು ಕಾರ್ಯಾಂಗದಿಂದ ದುಡ್ಡನ್ನು ತಕ್ಕೊಳ್ಳೋದು ಹೆಂಗೆ? ಕಾರ್ಯಾಂಗದ ಮುಖ್ಯಸ್ಥರಿಗೇನೆ ತಿಳಿಸಲಾರದೆ ಕಾರ್ಯಾಂಗದವರು ಹಣವನ್ನು ಖರ್ಚು ಮಾಡೋದು ಹೇಗೆ? ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಅವರಿಗೆ ತಿಳಿಸ್ತಾರೆ, ಇಂಥದ್ದೊಂದು ಹಣದ ಮಸೂದೆ ಐತ್ರಿ, ಇಂತಿಂತ ಅದಕ್ಕೆ ನಾವು ಹಿಂಗೆ ಖರ್ಚು ಮಾಡೋರಿದೀವಿ, ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು, ಅದು ನಿಮ್ಮ ಒಪ್ಪಿಗೆ ಇತ್ತಂದ್ರೆ ನಾವು ಮಂಡನೆ ಮಾಡ್ತೀವಿ, ಇರ್ಲಿಲ್ಲ ಮಾಡೋದಿಲ್ಲ. ಹೌದು, ಇದು ಒಂದು. ಇನ್ನೊಂದು, ಸಂಚಿತ ನಿಧಿಯ ಪಾಲನೆ ಅಥವಾ ಕಸ್ಟಡಿಯನ್ ಯಾರು ಅಂದ್ರೆ ರಾಷ್ಟ್ರಪತಿ. ಎಲ್ಲ ದುಡ್ಡನ್ನ ನೀವು ರಾಷ್ಟ್ರಪತಿ ಪರ್ಮಿಷನ್ ಇಲ್ಲೇ ಖರ್ಚು ಮಾಡಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ರಾಷ್ಟ್ರಪತಿ ಅವ್ರ ಹತ್ರನೇ ಸಂಚಿತ ನಿಧಿಯ ಕೀಲಿ ಕೈ ಇರ್ತೈತಿ. ಆವಾಗ ಆ ನಿಧಿಯಿಂದ ದುಡ್ಡು ತಕ್ಕೊಳಕ್ಕನು ಮತ್ತು ದುಡ್ಡು ಹಾಕೊಳಕ್ಕನು ಬೇಕಾಗ್ತೈತಿ. ಹೌದಾ? ಯಾಕೆ ಹಣದ ಮಸೂದೆಗೆ ಪೂರ್ವ ಅನುಮತಿ ಬೇಕಾಗ್ತೈತಿ ಅಂತ ಹೇಳಿದ್ವಿ. ಹೌದಾ? ಸಾಮಾನ್ಯವಾಗಿ ಹಣದ ಮಸೂದೆಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೋ ಅಂದ್ರೆ ಸಹಿ ಹಾಕ್ತಾರೆ. ಹಣದ ಮಸೂದೆಗೆ ಸಹಿ ಹಾಕ್ಲಿಲ್ಲ ಅಂತಂದ್ರೆ ಗೌರ್ಮೆಂಟ್ ನಡ್ಸಕ್ ದುಡ್ಡನೇ ಇರೋದಿಲ್ಲ. ದೆನ್ ಗೌರ್ಮೆಂಟ್ ಶಾಲ್ ಬಿ ಏನಾಕತಿ, ಕೊಲಾಪ್ಸ್ ಆಗ್ತೈತಿ. ಒಂದು. ಆಮೇಲೆ ಎರಡನೇ ಏನಾಕತಿ ಅಂತಂದ್ರೆ ಅವು ರಾಷ್ಟ್ರಪತಿಗಳ ವಿರುದ್ಧ ಮತ್ತೊಂದೇನೋ ಕಾರ್ಯಕ್ರಮ ಮಾಡುವಂತ ಕೆಲಸಗಳು ಇರ್ತವೆ. ಅದಕ್ಕೆ ಏನ್ ಮಾಡ್ತಾರೋ ಅಂದ್ರೆ ಸಂವಿಧಾನದ ಉಲ್ಲಂಘನೆಗಾಗಿ ಅವರನ್ನ ಇಂಪೀಚ್ಮೆಂಟ್ ಮಾಡುವ ಇದನ್ನು ಕಾರಣಗಳನ್ನು ಕೂಡ ಜಾಸ್ತಿ ಇರ್ತವೆ. ಅದಕ್ಕೆ ಸಾಮಾನ್ಯವಾಗಿ ಏನ್ ಮಾಡ್ತಾರೋ ಅಂದ್ರೆ ರಾಷ್ಟ್ರಪತಿಗಳು ಹಣದ ಮಸೂದೆಗೆ ಅಂಕಿತವನ್ನು ಹಾಕ್ತಾರೆ. ಇದು ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಮಸೂದೆಗೆ ರಾಷ್ಟ್ರಪತಿ ಅವರು ಕಂಪಲ್ಸರಿ ಅಂಕಿತವನ್ನು ಹಾಕಲೇಬೇಕು. ಅದು ಈಗಾಗಲೇ ನೋಡಿದ್ವಿ. ಆರ್ಟಿಕಲ್ 368 ನ ಅಡಿಯಲ್ಲಿ ಸಂವಿಧಾನದ ತಿದ್ದುಪಡಿ ಮಸೂದೆ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂಡರ್ ಆರ್ಟಿಕಲ್ 368. ಯಾವುದೇ ಒಂದು ಮಸೂದೆ ಸಂವಿಧಾನದ 368 ಅಡಿಯಲ್ಲಿ ರಾಷ್ಟ್ರಪತಿಗಳ ಅಂಕಿತಕ್ಕಾಗಿ ಬಂದಿತ್ತು ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಯಾವುದೇ ರೀತಿಯ ವಿಟೋ ಅನ್ನ ಜಾರಿ ಮಾಡುವ ಅಧಿಕಾರ ಇರುವುದಿಲ್ಲ. ದೇರ್ ಇಸ್ ನೋ ಪವರ್ ಟು ಎಕ್ಸರ್ಸೈಸ್ ದಿ ವಿಟೋ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಆರ್ ಆಕ್ಟ್ಸ್. ಇದು ನಿಮಗೆ ಗೊತ್ತಿರಬೇಕು. ಸರ್, ಈ ವಿಟೋಗಳನ್ನ ವಿಟೋ ಪವರ್ ಅನ್ನ ರಾಷ್ಟ್ರಪತಿ ಕೊಟ್ಟರು ಸರ್, ಇದ್ರ ಮುಖ್ಯ ಉದ್ದೇಶ ಏನ್ ಸರ್? ಯಾಕಂದ್ರೆ ಎಲ್ಲಾ ಕಡೆ ಚರ್ಚೆ ಮಾಡಿನೇ ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಂದಾಗ ಈ ವಿಟೋ ಪವರ್ ನ ಅಗತ್ಯ ಏನು ಅಂತ ಕೇಳಬಹುದು. ಈ PCPSI ಇದು ಕ್ವಶನ್ ಬರೋದಿಲ್ಲ. ಏನಿದ್ರು ಲಾಂಗ್ ಆನ್ಸರ್ ಬರೀತಿರ್ಲಿಲ್ಲ. ಅವ್ರಿಗೆ ಬರ್ತೈತಿ. ಯಾರಿಗೆ? KS ದವ್ರಿಗೆ, IAS ದವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಬರ್ತವೆ. ಹೌದಾ? ಯಾಕೆ ಅನ್ನೋದನ್ನ ಒಂದು 4 ರೀಸನ್ ನೋಡ್ಬಿಡೋಣ. ಏನಾಗಿರ್ತೈತಿ ಅಂತಂದ್ರೆ ಬಹುಮತದ ಸರ್ಕಾರ ಮನಸ್ಸಿಗೆ ಬಂದಿರತಕ್ಕಂಥ ಬಿಲ್ ಅನ್ನ ಪಾಸ್ ಮಾಡೋದ್ರ ಮೂಲಕ ಏನ್ ಮಾಡ್ತೈತಿ ಅಂತಂದ್ರೆ ಇಲ್ಲಿಗಲ್ ಆಗಿ ಆಕ್ಟ್ ಮಾಡ್ತಿರ್ತೈತಿ, ಅಕಾನೂನಾತ್ಮಕವಾಗಿ ಕಾರ್ಯನಿರ್ವಹಿಸ್ತಿರ್ತೈತಿ. ಅದನ್ನ ತಡೆಯುವ ಸಲುವಾಗಿ ಈ ಅಧಿಕಾರವನ್ನ ಕೊಟ್ಟರು. ಬಹುಮತ ಐತಿ ಅಂದ ತಕ್ಷಣ ದೇಶಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಕಾನೂನನ್ನು ತಗೊಂಡ್ಬರೋದು ಬಿಟ್ಟು ಏನು ಸಿಕ್ಕಾದ ಕಾನೂನುಗಳನ್ನು ತಗೊಂಡ್ಬಂದ್ಬಿಡೋದು. ಬಹುಮತ ಐತಿ ಅಂದ ತಕ್ಷಣ ಯಾರ್ದಾದ್ರೂ ಫೋನ್ ಕಾಲ್ ಅನ್ನ ಟ್ಯಾಪ್ ಮಾಡೋದು, ಅಂತ ಕಾನೂನನ್ನ ತಗೊಂಡ್ಬರೋದು. ಬಹುಮತ ಐತಿ ಅಂದ ತಕ್ಷಣ ಏನು ಜೂಸ್ ಆಡೋದನ್ನ ಲೀಗಲ್ ಮಾಡೋದು, ಜೂಜಾಟವನ್ನ ಲೀಗಲ್ ಮಾಡೋದು. ಹೌ ಇಟ್ ಈಸ್ ಪಾಸಿಬಲ್? ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳು ಬರ್ತಿರ್ತವೆ. ಅದಕ್ಕೆ ಇದನ್ನ ಇಲ್ ಕನ್ಸ್ಯೂಡ್ ಲೀಗಲ್ ಆಕ್ಷನ್ಸ್ ಅಂತ ಕರೀತಾರೆ. ಅಂದ್ರೆ ಉಪಯೋಗಿಲ್ಲದ ಕಾನೂನುಗಳು ಬರೋದನ್ನ ತಡೆಯುವ ಸಲುವಾಗಿ ಏನ್ ಮಾಡ್ತಾರೆ? ಅಧಿಕಾರವನ್ನ ಕೊಟ್ಟಿರ್ತಾರೆ. ಯಾರಿಗೆ? ರಾಷ್ಟ್ರಪತಿಯವರಿಗೆ. ಯಾವ ಅಧಿಕಾರ? ವಿಟೋ ಪವರ್. ಇದು ಒಂದನೇದ್ದು. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ಈ ಲೆಜಿಸ್ಲೇಷನ್ ತಂದಿರತಕ್ಕಂಥ ಕಾನೂನು, ಶಾಸಕಾಂಗ ತಂದಿರತಕ್ಕಂಥ ಕಾನೂನು ಎಲ್ಲವೂ ಕೂಡ ಸಂವಿಧಾನಕ್ಕೆ ಅನುಗುಣ ಅದಾವೋ ಇಲ್ಲೋ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಸಂವಿಧಾನಕ್ಕೆ ಅನುಗುಣವಾಗಿ ಅದಾವೋ ಇಲ್ಲೋ ಅಂತೇಳಿ ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲ ಅಂತಂದ್ರೆ ರಾಷ್ಟ್ರಪತಿಗಳು ಅದ್ರ ಮೇಲೆ ವಿಟೋ ಪವರ್ ಅನ್ನ ಚಾಲನೆ ಮಾಡಬಹುದು. ಯಾಕಂದ್ರೆ ಇವ್ರಿಗೆ ಬಹುಮತ ಇರ್ತೈತಿ, ಇವರು ಎಂತ ಬೇಕಾದಂತ ಕಾನೂನನ್ನ ಜಾರಿಗೆ ತೊಂಬರ್ತಾರೆ. ಅವು ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲದೆ ಇರತಕ್ಕಂಥ ಕಾನೂನುಗಳು ಇದ್ವು ಅಂತಂದ್ರೆ ಹೌದಿಲ್ಲ. ಅದಕ್ಕೆ ರಾಷ್ಟ್ರಪತಿಗಳಿಗೆ ಏನ್ ಮಾಡ್ತಾರೋ ಅಂತಂದ್ರೆ ಟು ಚೆಕ್ ದಿ ಪವರ್ ಆಫ್ ದಿ ಲೆಜಿಸ್ಲೇಷನ್ ಅಂತೇಳಿ ಆ ವಿಟೋ ಪವರ್ ಅನ್ನ ಕೊಡ್ತಾರೆ. ಟು ಚೆಕ್ ಅಂತಂದ್ರೆ ತಡೆ ಹಿಡೋದು. ಚೆಕ್ ಮೇಟ್ ಅಂತ ಕರಿತಿಲ್ಲ, ಚೆಸ್ ಆಟದಾಗ ಆದಿದು. ಚೆಕ್ ಅಂದ್ರೆ ದುಡ್ಡಿನ ಚೆಕ್ ಅಲ್ಲ, ಆ ಚೆಕ್ ಬೇರೆ, ಈ ಚೆಕ್ ಬೇರೆ. ಇದು ಶಾಸಕಾಂಗಕ್ಕೆ ಇರ್ತಕ್ಕಂಥ ಪವರ್ ಅನ್ನ ಕರ್ಟೇಲ್ ಮಾಡಕ್ಕೆ, ಅಂದ್ರೆ ಶಾಸಕಾಂಗ ಹೊಂದಿರತಕ್ಕಂಥ ಅಸಂವಿಧಾನಿಕ ಕಾನೂನುಗಳನ್ನ ರದ್ದು ಮಾಡಲು ಸಲುವಾಗಿ ಇದು ಈ ಕಾನೂನನ್ನ ಯಾರಿಗೆ? ರಾಷ್ಟ್ರಪತಿಯವರಿಗೆ ಕೊಟ್ಟಾರೆ. ಅಧಿಕಾರವನ್ನ ರಾಷ್ಟ್ರಪತಿಗೆ ಕೊಟ್ಟಾರೆ. ಇನ್ನ ಈ ಶಾಸನದೊಳಗ ಈ ಕಾನೂನೊಳಗೆ ಏನಾದ್ರೂ ಒಂದು ತಪ್ಪು ಅಂಶ ಇತ್ತು ಅಂತಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ ಈಗ ಅವಕಾಶ, ಅದಕ್ಕೆ ಅದನ್ನ ರೀಕನ್ಸಿಡರ್ ಮಾಡುವಂತೆ ವಾಪಸ್ ಕಳಿಸ್ತಾರೆ. ಕರೆಕ್ಟ್ ಮಾಡುವ ಅವಕಾಶ. ಏನಾದ್ರೂ ತಪ್ಪಿತ್ತು ಅಂತಂದ್ರೆ ಅದನ್ನ ಕರೆಕ್ಟ್ ಮಾಡುವ ಸಲುವಾಗಿ ಇದೊಂದು ಅವಕಾಶ ರಾಷ್ಟ್ರಪತಿಯವರ ಹತ್ರ. ಈಗ ಅವಸರನಾಗಿ ಕೆಲವೊಂದಿಷ್ಟು ಬಿಲ್ಗಳು ಚರ್ಚೆ ಆಗ್ಲಾರ್ದೇ ಪಾಸ್ ಆಗಿಬಿಟ್ಟಿರ್ತಾವೆ. ದೇರ್ ಇಸ್ ನೋ ಡಿಸ್ಕಷನ್ ಆನ್ ದಿ ಬಿಲ್ಸ್. ಏನು ಚರ್ಚೆನೇ ಇರೋದಿಲ್ಲ, ಡಿಸ್ಕಷನ್ ಮಾಡೋದಿಲ್ಲ. ಈವನ್ ಕೆಲವೊಂದಿಷ್ಟು ಮಂದಿಗೆ ಆ ಬಿಲ್ ಪಾಸ್ ಆಗಿತ್ತು ಗೊತ್ತಿರೋದಿಲ್ಲ MP ಗಳಿಗೆ. ಹೌದಾ?
ಅವಾಗ ಏನಾಕತಿ ರಾಷ್ಟ್ರಪತಿಗಳ ಮುಂದೆ ಹೋದಾಗ ರಾಷ್ಟ್ರಪತಿಗಳು ವಿಚಾರ ಮಾಡ್ತಾರೆ. ಅವ್ರ ಹತ್ರನೂ ಒಂದು ಕಮ್ಮಿ ಏನು ಬ್ಯೂರೋಕ್ರಾಟ್ಸ್ ಇರ್ತಾರೆ. ಅವರೆಲ್ಲ ಓದ್ತಾರೆ, ಸಾಹೇಬ್ರ ಹಿಂಗ್ ಮಾಡ್ರೆ ಗತಿ ಹಂಗಿರಿ ಅಂತ ಹೇಳಿ ಕೇಳ್ತಾರೆ ಅವ್ರು. ಅವಾಗ ಅಂತಾರೆ ರಾಷ್ಟ್ರಪತಿಗಳು ಹಿಂಗೈತೆ ಇದ್ರಾಗ ಇದನ್ನ ನೋಟ್ ಹಾಕಿದ್ರೆ ಇಂಥದ್ದೊಂದು ಇನ್ನೊಂದ್ಸಲ ರೀಕನ್ಸಿಡರ್ ಮಾಡು ಅಂತ ವಾಪಸ್ ಕಳಿಸ್ರಲ್ಲ ಅಂತ ಅಂದ್ಬಿಡ್ತಾರೆ. ಅವಾಗ ಬರ್ದದ್ ಬಿಲ್ ವಾಪಸ್ ಅವಾಗ ರೀಕನ್ಸಿಡರ್ ಮಾಡ್ಲೇಬೇಕು. ಅವಾಗ ಇವ್ರಿಗೆಲ್ಲ ಕಂಡು ರೀಕನ್ಸಿಡರೇಷನ್ ಪ್ರೆಷರ್ ಇದ್ರಾಗ ಏನ್ ತಪ್ಪೈತಿ ಹಿಂಗ್ ಕಂಡು ನೋಡ್ತಾರೆ. ಅದೆಲ್ಲ ಆಗ್ತೈತಿ. ಅದ್ರ ಸಂಬಂಧ ಏನ್ ಮಾಡ್ರೆ ಆ ಪವರ್ ಅಂದನ್ನ ರಾಷ್ಟ್ರಪತಿಗಳು ಕೊಟ್ಟರು, ವೀಟೋ ಪವರ್ ಅನ್ನ ನೆನಪಲ್ಲಿ ಇರಲಿ. ಇದು ಮಾಹಿತಿ. ಇನ್ನು ಕೆಲವೊಂದಿಷ್ಟು ಕ್ವಶನ್ಗಳಿದಾವೆ, ಆ ಕ್ವಶನ್ಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಟಾಪಿಕ್ ಅನ್ನ ಮುಗಿಸ್ಬಿಡೋಣ. ಇಲ್ಲಿ ಒಂದು ಕ್ವಶನ್ ಐತಿ, ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಿದ ಮಸೂದೆಯು ಕಾನೂನಾಗಲು ಯಾರ ಅನುಮೋದನೆ ಕಡ್ಡಾಯವಾಗಿದೆ ಅಂತ. ಯಾರ ಅನುಮೋದನೆ? ರಾಷ್ಟ್ರಪತಿಯವರ ಅನುಮೋದನೆ. ಪ್ರಧಾನಮಂತ್ರಿ ಪಿಕ್ಚರ್ನಾಗ ಇಲ್ಲ. ದೇರ್ ಇಸ್ ನೋ ನೀಡ್ ಆಫ್ ದಿ ಪ್ರಧಾನಮಂತ್ರಿ ಟು ಬಿಲ್ ಬಿಕಮ್ ಆಕ್ಟ್. ಅಲ್ಲಿ ಪ್ರಧಾನಮಂತ್ರಿ ಏನು ಕೆಲಸನೇ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅವ್ರದ್ದು ಕೆಲಸ ಇಲ್ಲ. ಲೋಕಸಭೆ ಸ್ಪೀಕರ್ದ ಕೆಲಸ ಇಲ್ಲಿ ಇಲ್ಲ. ಮಸೂದೆ ಇದ್ದದ್ದು ಕಾಯ್ದೆ ಆಗಲು ಲೋಕಸಭೆ ಸ್ಪೀಕರ್ದ ಕೆಲಸ ಇಲ್ಲ. ಆದ್ರೆ ಹಣದ ಮಸೂದೆ ಹೌದು ಅಲ್ಲೋ ಅಂತ ಡಿಸೈಡ್ ಮಾಡೋರು ಈ ಸ್ಪೀಕರ್ ಅನ್ನಾರ. ಆರ್ಟಿಕಲ್ 110 ಸಬ್ ಕ್ಲಾಸ್ 2 ಇದರ ಅಡಿಯಲ್ಲಿ ಹಣದ ಮಸೂದೆ ಹೌದು ಅಲ್ಲೋ ಅಂತೇಳಿ ಏನಾದ್ರು ಕ್ವಶನ್, ಸಬ್ ಕ್ಲಾಸ್ 3 ಇದರ ಅಡಿಯಲ್ಲಿ ಯಾವ್ದಾದ್ರು ಹಣದ ಮಸೂದೆ ಹೌದು ಅಲ್ಲೋ ಅಂತೇಳಿ ಏನಾದ್ರು ಒಂದು ಕ್ವಶನ್ ಬಂತು ಅಂದ್ರೆ ಅದನ್ನ ಡಿಸೈಡ್ ಮಾಡೋರು ಸ್ಪೀಕರ್ ಅನ್ನಾರೆ. ಇದು ನೆನಪಿರಲಿರಬೇಕು. ಅಂದ್ರೆ ಈ ಎರಡು ಸದನಗಳಿಂದ ಪಾಸಾದ ಮಸೂದೆ ರಾಷ್ಟ್ರಪತಿಯವರ ಅಂಕಿತ ಇಲ್ಲದೆ ಮಸೂದೆ ಆಗಲು ಸಾಧ್ಯನೇ ಇಲ್ಲ. ಇದು ಗೊತ್ತಿರಬೇಕು. ರಾಷ್ಟ್ರಪತಿಯವರ ಅಂಕಿತವಾದ ನಂತರ ಮಾತ್ರ ಮಸೂದೆ ಇದ್ದದ್ದು ಕಾಯ್ದೆಯಾಗಿ ಬದಲಾವಣೆ ಆಗುತ್ತೆ. ರಾಷ್ಟ್ರಪತಿಗಳಿಗೆ ಸಹಿಗಾಗಿ ಕಳಿಸಿದಾಗ ರಾಷ್ಟ್ರಪತಿಗಳ ಮುಂದೆ 4 ಆಪ್ಷನ್ ಇರ್ತವೆ. ಒಂದು, ಸಹಿ ಮಾಡಬಹುದು. ಎರಡನೇದ್ದು ರಿಜೆಕ್ಟ್ ಮಾಡಬಹುದು. ಮೂರನೇದ್ದು ರೀಕನ್ಸಿಡರ್ ಮಾಡಕ್ ಕಳಿಸಬಹುದು. ನಾಲ್ಕನೇದ್ದು ಪಾಕೆಟ್ ವಿಟೋವನ್ನ ಜಾರಿ ಮಾಡಬಹುದು. ಪಾಕೆಟ್ ವಿಟೋ ಸುಮ್ಮನೆ ಇರಬಹುದು. ರಿಜೆಕ್ಟ್ ಮಾಡೋದು ಅಬ್ಸಲ್ಯೂಟ್ ವಿಟೋ, ರೀಕನ್ಸಿಡರ್ ಮಾಡೋದು ಸಸ್ಪೆನ್ಸಿವ್ ವಿಟೋ. ಈ ವಿಟೋಗಳನ್ನ ಜಾರಿ ಮಾಡಬಹುದು. ಇದು ಗೊತ್ತಿರಬೇಕು. ಇನ್ನೊಂದು ಕ್ವಶನ್ ಐತೆ, ನೋಡೋಣ. ವಿಧಿ 111 ಪ್ರಕಾರ ರಾಷ್ಟ್ರಪತಿಯವರು ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟ ಮಸೂದೆಯನ್ನ ಮರುಪರಿಶೀಲನೆಗಾಗಿ ಎಷ್ಟು ಬಾರಿ ಸಂಸತ್ತಿಗೆ ಹಿಂತಿರುಗಿಸಬಹುದು? ರೀಕನ್ಸಿಡರೇಷನ್ ಮೋಷನ್ ಅನ್ನ ಎಷ್ಟು ಸಲ ಪಾಸ್ ಮಾಡಬಹುದು ಅಂತ. ಸಸ್ಪೆನ್ಸಿವ್ ವಿಟೋವನ್ನ ಎಷ್ಟು ಸಲ ಎಕ್ಸರ್ಸೈಸ್ ಮಾಡಬಹುದು? ಈಗ ಒಂದು ಮಸೂದೆ ಪಾಸ್ ಆಗಿ ರಾಷ್ಟ್ರಪತಿಯವರ ಅಂಕಿತಕ್ಕೆ ಬಂದಿರ್ತೈತಿ. ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ? ಸಸ್ಪೆನ್ಸಿವ್ ವಿಟೋವನ್ನ ಜಾರಿ ಮಾಡ್ತಾರೆ. ರೀಕನ್ಸಿಡರೇಷನ್ಗಾಗಿ ಕಳಿಸ್ತಾರೆ, ಮರುಪರಿಶೀಲನೆಗಾಗಿ ಕಳಿಸ್ತಾರೆ. ಅವಾಗ ನಂತರ ಎರಡೂ ಸದನಗಳು ಆ ರೀಕನ್ಸಿಡರೇಷನ್ ಮರುಪರಿಶೀಲನೆ ಮಾಡಿ ಅಂಗೀಕಾರ ಮಾಡಿ ವಾಪಸ್ ರಾಷ್ಟ್ರಪತಿಯವರ ಅಂಕಿತಕ್ಕೆ ಕಳಿಸಿದಾಗ ಆವಾಗ ರಾಷ್ಟ್ರಪತಿಯವರು ಅಂಕಿತವನ್ನ ಕೊಡಲೇಬೇಕು, ಕಂಪಲ್ಸರಿ. ಅಂದ್ರೆ ಕೇವಲ ಒಂದು ಬಾರಿ ಮಾತ್ರ ರೀಕನ್ಸಿಡರೇಷನ್ಗೆ ಕಳಿಸಬಹುದು. ಕೇವಲ ಒಂದು ಬಾರಿ ಮಾತ್ರ ಸಸ್ಪೆನ್ಸಿವ್ ವಿಟೋವನ್ನ ಜಾರಿ ಮಾಡಬಹುದು. ಯಾರು? ರಾಷ್ಟ್ರಪತಿಯವರು. ಗೊತ್ತಿರಬೇಕು. ಎಷ್ಟು ಬಾರಿ ಆದರೂ ಹಿಂದಿರುಗಿಸಬಹುದು? ಇಲ್ಲ. 3 ಬಾರಿನೂ ಇಲ್ಲ, 4 ಬಾರಿನೂ ಇಲ್ಲ, ಏನೂ ಇಲ್ಲ. ಕೇವಲ ಒಂದು ಬಾರಿ ಮಾತ್ರ ರೀಕನ್ಸಿಡರೇಷನ್ಗೆ ಕಳಿಸಬಹುದು. ಎರಡನೇ ಸಲ ಬಹುಮತದ ಮೂಲಕ ಅದನ್ನ ಪಾಸ್ ಮಾಡಿ ಕಳಿಸಿದ್ರು ಅಂತಂದ್ರೆ ಅವಾಗ ಕಂಪಲ್ಸರಿ ಏನ್ ಮಾಡಬೇಕು? ತಮ್ಮ ಅಂಕಿತವನ್ನ ಕೊಡಲೇಬೇಕು. ಇದು ಭಾರತ ಸಂವಿಧಾನದಲ್ಲಿ ಇರೋದು. ಸರಿ, ಇನ್ನೂ ಒಂದು ಕ್ವಶನ್ ಐತೆ, ನೋಡೋಣ. ಸಂಸತ್ತು ಮರುಪರಿಶೀಲಿಸಿದ ಮಸೂದೆಯನ್ನು ಯಾವುದೇ ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇಲ್ಲದೆ ಮತ್ತೆ ಅಂಗೀಕರಿಸಿ ರಾಷ್ಟ್ರಪತಿಯವರಿಗೆ ಕಳಿಸಿದಾಗ ರಾಷ್ಟ್ರಪತಿಯವರು ಏನು ಮಾಡಬೇಕು? ಸಸ್ಪೆನ್ಸಿವ್ ವಿಟೋವನ್ನ ಎಕ್ಸರ್ಸೈಸ್ ಮಾಡಿರ್ತಾರೆ ಯಾರು? ರಾಷ್ಟ್ರಪತಿಯವರು. ಸಸ್ಪೆನ್ಸಿವ್ ವಿಟೋದ ಆಧಾರದ ಮೇಲೆ ಮಸೂದೆಯನ್ನ ಮರುಪರಿಶೀಲನೆ ಮಾಡಿರ್ತಾರೆ. ಎರಡೂ ಸದನಗಳು ಮರುಪರಿಶೀಲನೆ ಮಾಡಿದ ನಂತರ ರಾಷ್ಟ್ರಪತಿಯವರ ಅಂಕಿತಕ್ಕೆ ಕಳಿಸ್ತಾರೆ. ಆವಾಗ ಗತಿ ಏನ ಅಂತ ಕೇಳಿದ್ರೆ ಮಸೂದೆಯನ್ನ ತಿರಸ್ಕರಿಸಬಹುದೇನಾ? ಅಬ್ಸಲ್ಯೂಟ್ ವಿಟೋ ಜಾರಿ ಮಾಡಬಹುದೇನಾ ಅಂತ ಕೇಳಿದ್ರೆ ಇಲ್ಲ, ಯು ಕ್ಯಾನ್ ನಾಟ್ ಡೂ ದ್ಯಾಟ್. ಅಬ್ಸಲ್ಯೂಟ್ ವಿಟೋವನ್ನ ಜಾರಿ ಮಾಡಕ್ ಬರೋದಿಲ್ಲ. ಏನ್ ಮಾಡ್ಬೇಕು? ಕೇವಲ ಅಂಕಿತವನ್ನ ಕೊಡಬೇಕು. ಅಂದ್ರೆ ಅನುಮೋದನೆಯನ್ನ ಕಡ್ಡಾಯವಾಗಿ ನೀಡಬೇಕು. ಈ ಆನ್ಸರ್ ಕರೆಕ್ಟ್. ಮಸೂದೆಯನ್ನ ಸುಪ್ರೀಂ ಕೋರ್ಟಿಗೆ ಕಳಿಸಬೇಕು. ದೇರ್ ಈಸ್ ನೋ ಪ್ರಾವಿಷನ್ ಅಟ್ ಆಲ್. ಮಸೂದೆಯನ್ನ ಸುಪ್ರೀಂ ಕೋರ್ಟಿಗೆ ಕಳಿಸೋದಿರ್ತದೆ ಇಲ್ಲೇ ಇಲ್ಲ. ಜಂಟಿ ಅಧಿವೇಶನ ಯಾವಾಗ ಪಿಕ್ಚರ್ಗೆ ಬರ್ತೈತೆ? ಆರ್ಟಿಕಲ್ 108 ನ ಅಡಿಯಲ್ಲಿ ಯಾವಾಗ ಎರಡೂ ಸದನಗಳಲ್ಲಿ ಬಿಕ್ಕಟ್ಟು ಉದ್ಭವಿಸ್ತೈತೆ ಒಂದು ಮಸೂದೆಗೆ ಸಂಬಂಧಿಸಿದಂತೆ ಅವಾಗ ಮಾತ್ರ ಜಂಟಿ ಅಧಿವೇಶನ ಪಿಕ್ಚರ್ಗೆ ಬರ್ತೈತಿಲ್ಲ, ಆದರೆ ಬರೋದಿಲ್ಲ. ಅಬ್ಸಲ್ಯೂಟ್ ವಿಟೋವನ್ನ ಮರುಪರಿಶೀಲನೆ ಮಾಡಿದ ಅರ್ಜಿಯ ಮೇಲೆ ಯಾಕೆ ಅಬ್ಸಲ್ಯೂಟ್ ವಿಟೋವನ್ನ ಜಾರಿ ಮಾಡಕ್ ಬರೋದಿಲ್ಲ? ದಟ್ ಈಸ್ ಒನ್ ಕ್ವಶನ್. ವೈ absolute veto is not available when suspensive veto is null by the parliament? The bill shall be passed again by the majority. ಯಾಕೆ ಬರೋದಿಲ್ಲ? ನೀವು ರೀಕನ್ಸಿಡರ್ ಮಾಡ್ರಿ ಅಂತೇಳಿ ಸಂಸತ್ತಿಗೆ ಕಳಿಸ್ಕೊಟ್ರಿ. ಅವರು ಮರುಪರಿಶೀಲನೆ ಮಾಡಿ ಅದನ್ನ ನಿಮ್ಮ ಹತ್ರ ಕಳಿಸ್ಕೊಟ್ರು. ನೋಡ್ರಿ, ನೀವೇನೋ ಮರುಪರಿಶೀಲನೆ ಮಾಡಿದ್ರೆ ನಿಮಗೆ ಅದೊಂದೇ ಸಬ್ಜೆಕ್ಟ್ ನಾಗಿರೋದು ಏನು, ಆ ಮಸೂದೆಯ ಬಗ್ಗೆ ಮಸೂದೆಯ ಬಗ್ಗೆ ನಿಮಗೆ ಏನು ಕ್ವಶನ್ ಇತ್ತಲ್ಲ, ಆ ಕ್ವಶನ್ಗೆ ನಾವು ಆನ್ಸರ್ ಮಾಡಿವಿ. ಆ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಅದ್ರ ಏನು ತಪ್ಪು ತಡೆಗಳಿದ್ವಲ್ಲ ಎಲ್ಲಾನು ಬಗೆಹರಿಸಿವಿ. ಈಗ ನೀವು ಅಂಕಿತ ಕೊಡ್ರಿ ಅಂತ ಕಳಿಸಿದಾಗ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿದಾಗ ನೀನು ಅಬ್ಸಲ್ಯೂಟ್ ವಿಟೋವನ್ನ ಜಾರಿ ಮಾಡುವಂತದ್ದು ಬರೋದೇ ಇಲ್ಲ, ಪಾಕೆಟ್ ವಿಟೋವನ್ನ ಜಾರಿ ಮಾಡುವಂತದ್ದು ಬರೋದಿಲ್ಲ. ನಿನಗೆ ನಿನ್ನ ಕ್ವಶನ್ಗಳಿಗೆ ಆನ್ಸರ್ ಮಾಡಿದಾಗ, ನಿನ್ನ ಸಮಸ್ಯೆಗಳನ್ನ ಬಗೆಹರಿಸಿದಾಗ ಯು ಕ್ಯಾನ್ ನಾಟ್ ಏನು ಮಕ್ಕ ತಿರ್ಸಿ ಹೋಗುವಂತದ್ದು ಏನಿರಂಗಿಲ್ಲ. ಅಲ್ಲಿ ಏನ್ ಮಾಡಬೇಕು? ಸಹಿ ಕೊಡಬೇಕು.
ದಟ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್, ಗೊತ್ತಿರ್ಬೇಕು ನಮಗೆ. ಇನ್ನು ಇಲ್ಲೊಂದು ಕ್ವಶನ್ ಐತಿ, ಇದು ಕೊನೆ ಕ್ವಶನ್. ಏನು ಹೇಳ್ತೈತೆ ನೋಡೋಣ. ಸಂವಿಧಾನದ 111ರ ಅಡಿಯಲ್ಲಿ ಕೆಳಗಿನ ಯಾವ ಮಸೂದೆಯನ್ನು ರಾಷ್ಟ್ರಪತಿಯವರು ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಹಿಂದಿರುಗಿಸಲು ಸಾಧ್ಯವಿಲ್ಲ? ಯಾವ ಮಸೂದೆ? ವಿಚ್ ಬಿಲ್ ಕ್ಯಾನಾಟ್ ಬಿ ರಿಟರ್ನ್ ಟು ದಿ ಪಾರ್ಲಿಮೆಂಟ್ ಫಾರ್ ದಿ ರೀಕನ್ಸಿಡರೇಷನ್ ಬೈ ದಿ ಪ್ರೆಸಿಡೆಂಟ್ ಅಂತ ಕೇಳ್ಯಾರ ಇಲ್ಲಿ. ರಾಷ್ಟ್ರಪತಿಯವರಿಂದ ಯಾವ ಮಸೂದೆಯನ್ನ ಸದನಕ್ಕೆ ಮರುಪರಿಶೀಲನೆಗಾಗಿ ಕಳಿಸಲು ಬರುವುದಿಲ್ಲ ಅಂತ ಕೇಳಿದಾಗ ಫಸ್ಟ್ನೇದು ಹಣಕಾಸು ಮಸೂದೆ ಅಂತ ಕೇಳ್ತಾರೆ. ಇದು ಹಣದ ಮಸೂದೆ ಆಗ್ಬೇಕು. ಇದು ಬಹಳ ಸಲ ತಪ್ಪಾಗತ್ತೆ. ಹಣದ ಮಸೂದೆ ಆಗ್ಬೇಕು. ಹಣಕಾಸು ನೈ, ಹಣದ ಮಸೂದೆ. ಇನ್ನೊಂದು ಸಾಮಾನ್ಯ ಮಸೂದೆ, ಇನ್ನೊಂದು ಸಂವಿಧಾನದ ತಿದ್ದುಪಡಿ ಮಸೂದೆ. ಈ ಸಾಮಾನ್ಯ ಮಸೂದೆ ರೀಕನ್ಸಿಡರೇಷನ್ ಮಾಡಕ ಕಳಿಸಬಹುದು. ದೇರ್ ಇಸ್ ಅನ್ ಸಸ್ಪೆನ್ಸಿವ್ ವಿಟೋ ಆನ್ ಆರ್ಡಿನರಿ ಬಿಲ್. ಸಾಮಾನ್ಯ ಮಸೂದೆಯನ್ನ ಸಂಸತ್ತಿಗೆ ಮರುಪರಿಶೀಲನೆಗಾಗಿ ರಾಷ್ಟ್ರಪತಿಯವರು ಕಳಿಸಬಹುದು. ಹಣದ ಮಸೂದೆಯನ್ನು ಕಳ್ಸಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ. ದೇರ್ ಇಸ್ ನೋ ರೀಕನ್ಸಿಡರೇಷನ್ ಫಾರ್ ಮನಿ ಬಿಲ್. Then also there is no reconsideration for the constitutional amendment bill. Constitutional amendment bill. ಏನು ಹಣದ ಮಸೂದೆಯನ್ನು ಹಿಂತಿರುಗಿಸಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ. ಸಾಮಾನ್ಯ ಮಸೂದೆಯನ್ನು ಹಿಂತಿರುಗಿಸಕ್ ಬರ್ತೈತೆ ಅಂತ ಕೇಳಿದ್ರೆ ಮರುಪರಿಶೀಲನೆಗಾಗಿ ಎಸ್ ಕಳಿಸಬಹುದು. ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಕಳ್ಸಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ. ಹಂಗಾದ್ರೆ ಆನ್ಸರ್ ಏನು? ಡಿ, ಎ ಮತ್ತು ಸಿ. ಹಣದ ಮಸೂದೆಯನ್ನು ಹಿಂತಿರುಗಿಸಲು ಬರುವುದಿಲ್ಲ, ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಹಿಂತಿರುಗಿಸಲು ಬರುವುದಿಲ್ಲ. ಎಲ್ಲಿಗೆ? ಸಂಸತ್ತಿನ ಸದನಗಳಿಗೆ. ಯಾಕ? ಮರುಪರಿಶೀಲನೆಗಾಗಿ. ಗೊತ್ತಿರಬೇಕು. ಸಂಸತ್ತಿನ ಮರುಪರಿಶೀಲನೆಗಾಗಿ ಸಂಸತ್ತಿನ ಸದನಗಳು ಮರುಪರಿಶೀಲನೆ ಮಾಡುವಂತೆ ಹಣದ ಮಸೂದೆಯನ್ನ ಮತ್ತು ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನ ರಾಷ್ಟ್ರಪತಿಗಳು ಹಿಂದಿರುಗಿಸಲು, ಸದನಗಳಿಗೆ ಹಿಂದಿರುಗಿಸಲು ಬರುವುದಿಲ್ಲ. ಕೇವಲ ಸಾಮಾನ್ಯ ಮಸೂದೆಗಳನ್ನು ಮಾತ್ರ ಹಿಂದಿರುಗಿಸಬಹುದು. ಇದು ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 111 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ, ಇಷ್ಟ ಆಗ್ತೈತಿ ಅಂತ ಅನ್ಕೊಂತೀನಿ. ಈ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗ್ತೈತಿ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ನೋಡಿದ್ರಿ ಅಥವಾ ನಿಮ್ಮ ಎಲ್ಲ ಕ್ವಶನ್ಗಳಿಗೆ ಆರ್ಟಿಕಲ್ 111ರ ಅಡಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಸಿಗ್ತೈತಿ. ಹೌದಾ? ತಪ್ಪದೆ ಈ ವಿಡಿಯೋನ ಎಲ್ಲರೂ ಪೂರ್ತಿ ನೋಡ್ರಿ. ಆಮೇಲೆ ನಿಮಗೆ ಇಷ್ಟ ಆಗಿತ್ತು, ನಿಮಗೆ ಅರ್ಥ ಆಗಿತ್ತು ಅಂದ್ರೆ ಇದನ್ನ ಮತ್ತೊಬ್ಬರಿಗೆ ಶೇರ್ ಮಾಡ್ರಿ, ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಮಾಡತ್ತಲ್ಲ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ಸು ಕಮೆಂಟು ಮಾಡ್ರಿ. ತಪ್ಪಾಗಿತ್ತು ಅಂದ್ರೂ ಮಾಡ್ರಿ, ಸರಿಯಾಗಿತ್ತು ಅಂದ್ರೂ ಮಾಡ್ರಿ. ನಾವು ಅದ್ರ ಬಗ್ಗೆ ಸ್ಟೆಪ್ಸ್ ತಗೊಂತೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 112ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಜೆಟ್ ಬಗ್ಗೆ ಅದೇನು ಹೇಳ್ತೈತಿ ಅಂತೇಳಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಆರಾಮಾಗಿರ್ರಿ, ಆರಾಮಾಗಿ ಓದ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್.